ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು, ಕಮಿಷನರ್ ಕೇಳ್ತಾಳೆ ಅಂದರೆ ಅವ್ರಿಗೆ ಪ್ರೆಸರ್ ಏನಿದೆಯೋ. ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ನಾವು ಒಂದು ಒತ್ತುವರಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಆನೇಕಲ್ ಯೋಜನಾ ಪ್ರಾಧಿಕಾರದ ವತಿಯಿಂದ ಕೆಲವೊಂದು ಪ್ಲ್ಯಾನ್ಗಳಿದೆ, ಅದು ಲೀಗಲಾಗಿ ಮಾಡಿರೋಂಥ ಪ್ಲ್ಯಾನ್ಗಳು. 60 ಅಡಿ ರಸ್ತೆ ಅಂತ ಇದೆ, ಕಾನೂನು ಪ್ರಕಾರ ಮಾಡಬೇಕಾಯಿತು. ಆದರೆ ನಮ್ಮ ಕಮಿಷನರ್ ಯಾಕೆ ಬಂದರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೀಟಿಂಗಲ್ಲಿ ಮಾಡಬೇಕಾಯಿತು, ಮೀಟಿಂಗಲ್ಲಿ ಯಾವುದೇ ಒಂದು ಪಾಸು ಮಾಡಲಿಲ್ಲ. 60 ಅಡಿ ರಸ್ತೆಯಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಸಮಸ್ಯೆ ಏನಂದರೆ ಕೆಲವೊಂದು ರೆವಿನ್ಯೂ ಜಾಗಗಳೈತೆ. ರೆವಿನ್ಯೂ ಜಾಗದಲ್ಲಿ ಇಷ್ಟಿಷ್ಟು ಕುಂಟೆಗಳನ್ನ ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಟ್ಟವ್ರೆ. ಅಲ್ಲಿ ಯಾವ ಸರ್ವೆ ನಂಬರಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಐತೆ. ರಸ್ತೆ ಗುರುತಿಸಬೇಕು, ತಹಸೀಲ್ದಾರ್ ಬಂದು ರಸ್ತೆ ಇಲ್ಲೇ ಬರ್ತದೆ ಅಂತ ಹೇಳಿದಾಗ ಆವಾಗ ಬೇಕಂದರೆ ಕಾರ್ಯಾಚರಣೆ ಮಾಡ್ಬೋದು, ಇಲ್ಲ ನೋಟಿಸ್ ಕೊಡ್ಬೋದು. 7 ಡೇಸ್ ಬಿಫೋರ್ ನೋಟಿಸ್ ಕೊಟ್ಟು ಹೊಡಿಬೇಕಾಗ್ತದೆ. ಆದರೆ ಯಾವ ಒಂದು ಇದ್ರ ಮೇಲೆ ಬಂದಿದ್ದಾರೋ. ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆದ್ದರಿಂದ ಸರ್ವೆ ಸ್ಕೆಚ್ ನಮ್ಮ ಹತ್ರ ಇಲ್ಲ. ಹಿಂದಿನ ದಿನಗಳಲ್ಲಿ ಮಾಹಿತಿ ತೊಗೊಂಡು ತಾಲೂಕು ಸರ್ವೆ ಮತ್ತು ನಾವು ಮಾನ್ಯ ತಾಲೂಕು ಆಡಳಿತ ಹಾಗೂ ನಗರಸಭೆ ಬಂದು ನಮ್ಮ ಪೊಲೀಸ್ ಸಹಕಾರದೊಂದಿಗೆ ಏನು ಎಂಕ್ರೋಚ್ಮೆಂಟ್ ಆಗಿದೆಯೋ ಅದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ. ಫುಟ್ಪಾತ್ ತೆರವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ಫುಟ್ಪಾತ್ ಏನೋ ಗಿಡಗಳಿಗೆ ಜನಗಳಿಗೆ ತೊಂದರೆ ಆಗದಿರಂಗೆ ಮಾಡಿ ಅಂತ ಇವರು ಏಕಾಏಕಿ ಬಿಲ್ಡಿಂಗ್ಲೇ ಹೊಡಿತೀನಿ ಅಂತ ಬಂದಿದ್ದಾರೆ. ಫ್ರಂಟಲ್ಲಿ ನೋಡಿದ್ರೆ ಒಂದು ಬಿಲ್ಡಿಂಗೇ ಹೋಗ್ತಾ ಇದೆ, ಆ ಬಿಲ್ಡಿಂಗ್ ಹೊಡಿತಾ ಇಲ್ಲ. ಇವ್ರು ಮನೆಗೆ ಓಡಾಡೋಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ, ಅದನ್ನು ಹೊಡಿತೀವಿ ಅಂತ ಬಂದಿದ್ದಾರೆ. ಯಾವ ಇದ್ರ ಮೇಲೆ ಮಾಡಿದರೆ ನಾವು ಸಭೆಯಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ. ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ಇಂದು ಹೆಬ್ಗೋಡಿ ನಗರಸಭೆ ಪೌರಾಯುಕ್ತರಾದ ರಾಜೇಂದ್ರರವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಹೆಬ್ಗೋಡಿ ನಗರಸಭೆ ಪೌರಾಯುಕ್ತರಾದ ರಾಜೇಂದ್ರರವರು ಮಾತನಾಡಿ, ಈಗಾಗಲೇ ಕಳೆದ 1 ವಾರದಿಂದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದು, ಇಂದು ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರ ನೀಡಿರುವ ಅಧಿಕೃತ ಪ್ಲಾನ್ ಪ್ರಕಾರ 60 ಅಡಿ ರಸ್ತೆ ಇದ್ದು, ರಸ್ತೆಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನೀಡಿರುವ ದೂರಿನ ಮೇರೆಗೆ ಇಂದು ತೆರವು ಕಾರ್ಯಾಚರಣೆ ಮಾಡುತ್ತಿದ್ದೇವೆ ಎಂದರು. ಇನ್ನು ಈ ರಸ್ತೆಯಲ್ಲಿ ಕೆಲವೊಂದು ರೆವಿನ್ಯೂ ಜಾಗವಿದ್ದು ಸರ್ವೆ ಸ್ಕೆಚ್ಚು ನಮ್ಮಲ್ಲಿ ಇಲ್ಲ ಕಾರಣ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಮತ್ತು ಹೆಬ್ಗೋಡಿ ನಗರಸಭೆ ಸಹಯೋಗದಲ್ಲಿ ಸರ್ವೆ ಮಾಡಿ ನಂತರ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಹೆಬ್ಗೋಡಿ ಶ್ರೀನಿವಾಸ್ ರೆಡ್ಡಿರವರು ಮಾತನಾಡಿ, ಹೆಬ್ಗೋಡಿ ನಗರಸಭೆ ಪೌರಾಯುಕ್ತರಾದ ರಾಜೇಂದ್ರರವರು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ನಂತರ ಮನೆಗಳನ್ನು ಒಡೆಯುವುದು ಮತ್ತು ಒತ್ತುವರಿಯಾಗಿರುವ ಜಾಗವನ್ನು ತೆರವು ಮಾಡಬೇಕಿತ್ತು. ಆದರೆ ಪೌರಾಯುಕ್ತರಾದ ರಾಜೇಂದ್ರರವರು ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಮಾತನ್ನು ಕೇಳದೆ ಏಕಾಏಕಿ ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ತೆರವು ಕಾರ್ಯಾಚರಣೆ ಮಾಡುತ್ತಿರುವುದು ಏಕೆ ಎಂಬುದು ಗೊತ್ತಿಲ್ಲ. ಇದರ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ರಾಮದಾಸ್, ಉಪಾಧ್ಯಕ್ಷೆಯಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಂತೋಷ್ ಮತ್ತು ಹೆಬ್ಗೋಡಿ ನಗರಸಭೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಪೊಲೀಸರು ಹಾಜರಿದ್ದರು. ಪರ್ಚೇಸ್ ಮಾಡೋ ಜಾಗ ಇಲ್ಲಿಂದ ಪರ್ಚೇಸ್ ಮಾಡಿರೋ ಜಾಗ 18.28 ಮೀಟ್ರು ಜಾಗ ಪರ್ಚೇಸ್ ಮಾಡಿರೋದು. ಪರ್ಚೇಸ್ ಮಾಡಿರೋ ಡಾಕ್ಯುಮೆಂಟ್ಸ್ ಕೂಡ ಲೇಔಟ್ ಓನರ್ ಮಾಡಿರೋಂಥದ್ದು. ಓನರೇ ಅವತ್ತು ಪರ್ಚೇಸ್ ಮಾಡಿರೋಂಥ ರೋಡು ನಮ್ಮದು ರೋಡು ಪರ್ಚೇಸ್ ಆಗಿರೋಂಥ ರೋಡು 60 ಅಡಿ ಬಿಟ್ಟು ಮಿಕ್ಕಿ ಜಾಗ ಎಲ್ಲ ಮುಂದೆ ಹೇಳಿದ್ರಲ್ಲ ಪರ್ಚೇಸ್ ಮಾಡಿದ್ರೆ ಅದು ಡಾಕ್ಯುಮೆಂಟ್ ಇದೇನು ನೋಡಪ್ಪ, ಎಲ್ಲ ಡಾಕ್ಯುಮೆಂಟ್ಸ್ ನೋಡಪ್ಪ, ಅದ್ರಲ್ಲೇನು ನೋಡಪ್ಪ, ಎಲ್ಲ ನಿಮ್ಮದು ಡಾಕ್ಯುಮೆಂಟ್. ಮೇಡಮ್ ನಮಸ್ತೆ ಮೇಡಮ್, ಏನು ವಿಚಾರ ಮೇಡಮ್?
ಆಯಾ ಸರ್ವೆ ನಂಬರ್ಲ ಎಂತೆಂಥ ಚಿಲ್ಲರೆ ತರಿಸ್ತೀವಿ ಬೇರೆದಕ್ಕಾದ್ರೆ ಯಾವ್ದು ಅನಿಸ್ಬಿಟ್ಟು ಇಲ್ಲ ಪ್ರೋಗ್ರಾಮ ಈ ರಸ್ತೆದಾಗ ಸಾಹೇಬ್ರು ಇದು ಇಲ್ಲ ಇದನ್ನು ಅದು ಇಲ್ಲಿ ಸಾಹೇಬ್ರು ಈ ರಸ್ತೆ ಕಾದಿದ್ದೀನಿ ಇದು ಇಲ್ಲಿ ಕಮಿಷನರ್ ಸಾಹೇಬ್ರು ಆಡಲ್ಲ ಫೋನ್ 19/3 అదే ఆపకు వచ్చేది 19/4 ಯಾವುದೇ ಈ ಸರ್ವೆ ನಂಬರ್ లేదు ಹೇಳಿ ಸರ್ ಇದು ಟೋಟಲ್ ಸರ್ವೆ ನಂಬರ್ ಇದಲ್ಲ ಎಲ್ಲ ವಸುಂಧರ ಲೇಔಟ್ ಬರ್ತದೆ ಇದು ವಸುಂಧರ ಲೇಔಟ್ ಹೌದು ಇದು ವಸುಂಧರ ಲೇಔಟ್ ಇದು ವಸುಂಧರ ಇದು ವಸುಂಧರ ಲೇಔಟ್ ಜಾಗಗಳೆಲ್ಲ ಬರ್ಕೊಟ್ಟಿರೋಂಥ ಜಾಗಗಳು ಎಲ್ಲಿ ಪ್ಲಾನ್ ಕೊಡಿ ವೆಂಕಟಪ್ಪನವ್ರೆ ಲೇಔಟ್ ಡೆವಲಪ್ಮೆಂಟ್ 60 ಅಡಿ ರಸ್ತೆ ಡೆವಲಪ್ ಮಾಡಿ ನಾವು ಮಾಡಿದಂತೆಲ್ಲ ಪ್ಲಾನಿಂಗ್ ಅಂತ ಹೌದು ನಾವು ಮಾಡಿರೋಂಥದ್ದೆಲ್ಲ ಪ್ಲಾನಿಂಗ್ ಅಥಾರಿಟಿ ಅವರು ಯೋಜನಾ ಪ್ರಾಧಿಕಾರದವರು ಮಾಡಿದಂಥದ್ದು ಈ ಲೇಔಟ್ ಡೆವಲಪ್ಮೆಂಟ್ಗೆ ಅಪ್ ಟು ಎಂಟ್ರೆನ್ಸಿಂದ ಇಲ್ಲಿನವರೆಗೂ 60 ಅಡಿ ರಸ್ತೆ ಎಂಟ್ರೆನ್ಸ್ ಅಂದರೆ ಎಲ್ಲಿದೆ ಸರ್ ಅದು ಕದೊಂದು ಸರ್ ನೋಡಿ ಹೇಳಿ ಸರ್ ಇದೆಲ್ಲ ಲೇಔಟ್ದು ಓಕೆ ನಾವು ಕನ್ಸಿಡರ್ ಮಾಡ್ತೀವಿ ಸರ್ ಎಸ್ ಸರ್ ಈ ಜಾಗ ಯಾವುದಿದೆ ಶೆಡ್ಯೂಲ್ ಸರ್ವೆ ನಂಬರ್ ಇದೆ ಹೇಳಿ ಹೇಳಿ ಸರ್ ಹೇಳಿ ಏನು ಸರ್ವೆ ನಂಬರ್ ಹಾಕಿದರೆ ತೋರಿಸಿ ಯಾವುದು ರಸ್ತೆ ಸರ್ವೆ ನಂಬರ್ ಬೇಕೇ ಬೇಕಲ್ಲ ಸರ್ ಸರ್ವೆ ನಂಬರ್ ಹೆಂಗೆ ಕೊಡ್ತಾರೆ ಸರ್ ಸರ್ವೆ ನಂಬರ್ ರಸ್ತೆ ಅಲ್ಲ, ಈ ರಸ್ತೆ ಅಂತ ಸರ್ಕಾರದ ಅಲ್ವಲ್ಲ ಸರ್ ಇದು ಸರ್ಕಾರದ ಅಲ್ವಲ್ಲ ಸರ್ ಮತ್ತೆ ಇನ್ನೇನದು ಸರ್ ಸರ್ ಇವೆಲ್ಲ ಸರ್ವೆ ನಂಬರ್ ತೋರಿಸಿ ಸರ್ ಅಲ್ಲ ಸರ್ ಇದೆಲ್ಲ ಬರ್ಕೊಟ್ಟಾದ್ಮೇಲೆ ಸರ್ವೆ ನಂಬರ್ ಸರ್ ಬರ್ಕೊಟ್ಟಾದ್ಮೇಲೆಲ್ಲ ಅವತ್ತು ನೋಡಿ ರಸ್ತೆ ಬೇಕಂತ ಕೇಳಿದಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಗೊತ್ತಿರ್ಬೋದು ಓಕೆ ಡಾಕ್ಯುಮೆಂಟ್ ತೋರಿಸಿ ರಸ್ತೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ದಿಶಾಂಕ್ ತೆಗೀರಿ ಇವತ್ತು ಕೊಡಿ. ಸರ್ಕಾರದ ದಿಶಾಂಕ್ ಅಂತ ನೋಡಿ ಸರ್ ಇಲ್ಲಿ ಇದು ವಸುಂಧರ ಲೇಔಟ್ದು ಆ ರಸ್ತೆದು ಬರೋದಿದೆ ಇಲ್ಲಿದು ಯಾವುದು ಬಂದಿಲ್ಲ ಇದು ಲೇಔಟ್ದು ನೋಡಿ ಆಮೇಲೆ ಇದು ನೋಡಿ ಸರ್ವೆ ನಂಬರು ಎಚ್ ಮುನಿಯಪ್ಪ ಅವ್ರು ಇಲ್ಲಿ ನೋಡಿ ಸರ್ ಆಯ್ತು ಕೊಡಿ ಸರ್ ಕೊಡಿ ಸರ್ ಸರ್ವೆ ನಂಬರ್ 8/4 ನೋಡಿ ಇಲ್ಲಿ ಬರಲ್ಲ ಈ ರಸ್ತೆಯಲ್ಲಿ ಬರಲ್ಲ 8/4 ತೋರಿಸಿ ಸರ್ ಅದೇನು ಸ್ಕೆಚ್ ಹಾಕಿದ್ದೀರಾ ಸರ್ವೆ ನಂಬರೇ ಬರಲ್ಲ ಇಲ್ಲಿ ಸರ್ವೆ ನಂಬರ್ ಬರಲ್ಲ ಅಲ್ಲಿ ದಿಶಾಂಕ್ ಇದೆಯಾ ನಿಮ್ಮ ಹತ್ರ ಇಲ್ಲೇ ತೋರಿಸ್ಬಿಡ್ತೀನಿ ರೀ ದಿಶಾಂಕಲ್ಲಿ ಹೇಳಿ ಸರ್ ಇವೆಲ್ಲ ರಸ್ತೆ ಜಾಗ ಸರ್ ರಸ್ತೆ ಇದೆ ಎಲ್ಲ ಪೇಪರ್ಗಳು ಸಹ ಇದೆ 60 ಅಡಿ ಜಾಗ ಇದೆ 60 ಅಡಿ ರಸ್ತೆ ಜಾಗ ಐತಿ ಸರ್ ಅದು ನೀವೇ ಒಂದೊಂದು ನೋಡಪ್ಪ ಈಗ ಬರ್ದಿದ್ದೀರಲ್ಲ ಬಾಕ್ಸು ಹೌದು. ಪಾಯಿಂಟ್ ನಂಬರ್ 1 ಇದು ಡೀಟೇಲ್ ಇದೆ ತೆಗೀರಿ ಸರ್ ಕೊಡಿ ಸರ್ ಪಾಯಿಂಟ್ ನಂಬರ್ 1 ತಗೊಳ್ಳಿ 4 ಇದೆ 4 ಅದು ನಾಗಮ್ಮ ರಂಗನಾಥ್ ಅದೇ ಆಯ್ತು ಸರ್ ಆಯ್ತು ಪ್ರಶ್ನೆ ಕೊಡ್ತೀನಿ 7 ನೋಡಿ ಸರ್ ಈಗ ನಿಮ್ಮ ಅಪೋಸಿಟ್ ಇದೆಯಲ್ಲ ಸರ್ ಆ ಜಾಗ ನೋಡಿ ಎಷ್ಟು ಸರ್ವೆ ನಂಬರ್ ಅದು ನೋಡಿ ಸರ್ ಇದೆ ನೋಡಿ ಇದು 7 ನೋಡಿ 2 ಸೇರಿಸಿ ಮಾಡಿಕೊಟ್ಟಿರಂತೆ ಅಪೋಸಿಟ್ ಜಾಗ ಎರಡು ಅಪೋಸಿಟ್ ಇರೋ ಜಾಗನೇ ಹಾಕಿ 7/4 ಇಂದ 7/4 ಇದೆ 7/4 ಇದೆ 7/3 పక్కದ ఎన్నిడిలుంది 7/6 11 గుంట ಅದು అగ్రికల్చర్ ಅಪೋರ್ಡ್ అంటే ಅದೇ ಖಾಲಿ ಸೈಟ್ పక్కలో ఉంది ಸರ್ ನೋಡಿ 7/5 11 ಗುಂಟೆ ಬರ್ಕೊಟ್ಟವ್ರೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಈ 11 ಗುಂಟೆ ಎಲ್ಲಿ ಬರುತ್ತೆ ಅಂತ ರಸ್ತೆ ಅಂತ ತೋರಿಸಿಲ್ಲ ಸರ್ ಬರ್ಕೊಟ್ಟವ್ರೆ ಸರ್ವೆ ಮಾಡಿಬಿಡಿ ಸರ್ವೆ ಮಾಡಿದ್ರೆ ಇದು ರಸ್ತೆಗೆ ಇಷ್ಟು ಬಿಟ್ಟವ್ರಂತ ಗೊತ್ತಾಗುತ್ತೆ ಆರಾಮಾಗಿ ತೆಗಿಬೋದು ನೀವು ನಿಮಗೂ ಟೆನ್ಷನ್ಸ್ ಇಲ್ಲ ನಮಗೂ ಟೆನ್ಷನ್ಸ್ ಇಲ್ಲ ಯಾರು ಮಾತಾಡಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ನೋಡಿ ಸರ್ ಈ ಟೆನ್ಷನ್ ಅಂತ ಈ ರಸ್ತೆ ಬರ್ಕೊಟ್ಟಾಗ ನೋಡಿ 60 ಅಡಿ ರಸ್ತೆ ಇತ್ತು
ಹ್ಞೂ ಸರ್, ರಸ್ತೆ ಅಂತ ಬರ್ತಿಲ್ವಲ್ಲ ಸರ್ ಯಾವ ಡೀಟೇಲನ್ನು. ಸರ್ ಡೆವಲಪ್ಮೆಂಟ್ ಅಂತಾನೆ ಬರ್ಸ್ಕೊಂಡಿರೋದು. ಅವ್ರಿಗೆ ಅಪಾರ್ಟ್ಮೆಂಟ್ ಬರ್ಕೊಟ್ಟಿರೋ ಸರ್ ಇದು. ಆಯ್ತು, ಅವ್ರು ಡೆವಲಪ್ಮೆಂಟ್ ಅವನು ಯಾರು ಅಪಾರ್ಟ್ಮೆಂಟ್ ಓನರ್ ಬರ್ಸ್ಕೊಂಡಿರೋಂಥದ್ದು. ಅಪಾರ್ಟ್ಮೆಂಟ್ ಓನರ್ ಅಲ್ಲ ಸರ್, ಇವಾಗ ಪ್ರೈವೇಟ್ ಅವ್ರದ್ದಲ್ಲ ಸರ್ ಜಾಗ ಇರೋದಿಲ್ಲ. ಪ್ರೈವೇಟ್ ಅವ್ರ ಜಾಗ ಆದ್ರೂ ಡೆವಲಪ್ಮೆಂಟ್ಗೋಸ್ಕರ ಬೇಕಲ್ಲ ಸರ್. ಸರ್ ನೋಡಿ, ಡೆವಲಪ್ಮೆಂಟ್ಗೆ ಬರ್ಕೊಟ್ಟವ್ರೆ, ನೋಡಿ FIR ತಗೊಂಡವ್ರು ಮಾಡೋರೆ. ನೀವು ಈಗ ಪರ್ಟಿಕ್ಯುಲರ್ ಆಗಿ ಇದು 60 ಅಡಿ ರಸ್ತೆ ಅಂತ ಹೇಳ್ಬಿಟ್ಟು ಕೊಡಿ ಇವ್ರೆ. ರೋಡ್ ಅಂತ ತೋರಿಸಿ ಕೊಡಿ, ಆಯ್ತು. ತಗೊಂಬಂದ್ರೆ ಮುಗಿತಲ್ಲ. ನಿಮ್ದೇನೇ ಇದ್ರು ವೇಟಿಂಗ್ ಅಲ್ಲಿ ಕೊಡಿ, ಗೊತ್ತಾಯ್ತಾ? ನಾನು ನನ್ನ ಕೆಲಸ ಮಾಡಕ್ಕೆ ಬಂದು ನನ್ನ ಕೆಲಸ ಮಾಡಕ್ಕೆ ಅಲ್ಲ ಸರ್, ಇವಾಗ ಯಾವ್ದಂತ ಐಡೆಂಟಿಫೈ ಮಾಡ್ಬಿಟ್ಟು ಸರ್ವೆ ಮಾಡ್ಬಿಟ್ಟು ಮಾಡಿ. ಆಯ್ತು, ನೀವು ಅದನ್ನೇ ಕೊಡಿ ಸರ್, ನೀವು ಬಾಯಲ್ಲಿ ಹೇಳೋ ಬೇಡ. ಅಲ್ಲ ಕೆಲಸ ನಾನು ಅಲ್ಲ ಮಾಡಲ್ಲ ಸರ್, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸ್ವಂತ ಜಮೀನುಗಳಲ್ಲಿ ಜಾಗ ಬಿಟ್ಟಿರೋದೇನು ತಪ್ಪ? ಸ್ವಂತ ಜಮೀನಲ್ಲ, ಸುಮ್ಮನೆ ಕೊಟ್ಟಿರೋ ಜಾಗ ಸ್ವಂತ ಜಮೀನಲ್ವ ಸರ್ ಇದು? ಸರ್ ಇವಾಗ ನಾವು ವಿನಯಪುರ ಏನು ಮಾಡ್ತಾರಂತಂದರೆ, ನಾನು ವಿನಯಪುರ ನಮ್ಮ ಏರಿಯಾ ಎಲ್ಲ ಡೆವಲಪ್ ಮಾಡಿದ್ರು ಅವರೇ. ಇಲ್ಲಿ ಲೇಔಟ್ ಮಾಡಿದಾಗ ಇಲ್ಲಿ ಅವ್ರಿಗೆ ಎಲ್ಲಿ ದಾರಿ ಇರಲಿಲ್ಲ, ಅಲ್ಲಿ ಆ ಕಡೆಯಿಂದ ದಾರಿ ಮಾಡ್ಕೊಂಡು ಬರೋಕ್ಕೆ ವಿನಯಪುರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ನಮ್ಮ ಹತ್ರ ಬಂದು ಈ ಕಡೆ ನಾನು ಲೇಔಟ್ ಮಾಡಿಬಿಟ್ಟಿದ್ದೀನಿ, ಏನೋ ಸ್ವಲ್ಪ ಹೆಲ್ಪ್ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ, ಈ ರೋಡ್ ಮಾಡೋಕ್ಕೆ ಬಿಡಿ ಅಂತ ಕೇಳಿದಾಗ, ನೀನು ಕೊಡಲ್ಲಪ್ಪ, ನಾನು ಗೌರ್ಮೆಂಟಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಗೌರ್ಮೆಂಟಿಗೆ ಬರ್ಕೊಟ್ಟಿದ್ದೀನಿ. ಇದು ನಾನು ಇಲ್ಲಿಂದ ಅಲ್ಲಿ ಗಂಟೆನೂ ಅದೇ ಇವಾಗ ಮೆಂಬರ್ ಅಂತ ಬಂದಿದ್ದಲ್ಲ ನಾರಾಯಣ ಸ್ವಾಮಿ, ಅವರ ಅಪ್ಪನಿಗೆ ದುಡ್ಡು ಕೊಟ್ಟಿದ್ದೀನಿ ರೋಡ್ ಬಿಡೋಕ್ಕೆ, ಅವರು ಬಿಟ್ಟಿದ್ದಾರೆ. ಆಮೇಲೆ ಮೀಸೆ ಮುನಿಯಪ್ಪ ಅಂತ ಇದ್ದಾರೆ, ಅವರು ಇಲ್ಲ ಪಾಪ, ಅವರು ಇರೋದು, ಅವ್ರಿಗೂ ದುಡ್ಡು ಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ದುಡ್ಡು ಕೊಡಿಸಿದ್ದೀನಿ ರೋಡ್ಗೆ. ಇವಾಗ 60 ಅಡಿ ಬಿಡಬೇಕಂತ ಹೇಳಿದ್ರೆ ನಮ್ದೇನು ಈ ಕಡೆನೂ ತಲೆ ಇದೆ, ಈ ಕಡೆನೂ ತಲೆ ಇದೆ, ನಾವು ಬಿಡ್ತೀವಿ. ನೀವು ಆ ರೋಡ್ ಬಂದೈತಲ್ಲ, ಅದಕ್ಕೆ ಇಲ್ಲಿ ಎಂಟ್ರೆನ್ಸ್ ಇದು ಇಲ್ಲಿ ಬಂದೈತೆ ಅಲ್ವಾ? ಇಲ್ಲಿಂದ 60 ಅಡಿ ಇಲ್ಲಿ ಗಂಟೆ ಐತಲ್ಲ, ನೀವು ಇಲ್ಲಿಂದ ಅಳತೆ ಮಾಡಿ 60 ಅಡಿ ಮಾಡ್ಕೊ ಬನ್ನಿ, ನಾನು ಬಿಡ್ತೀನಿ ರೆಡಿ. ನಮಗೆ ರೋಡ್ ಬಿಟ್ಟರೆ ಈ ಕಡೆ ಜಮೀನಿಗೆ ಆ ಕಡೆ ಜಮೀನಿಗೆ ನಮಗೆ ವ್ಯಾಲ್ಯೂ ಬರುತ್ತೆ, ಅದರಿಂದ ನಮಗೇನು ತೊಂದರೆ ಇಲ್ಲ. ಆಮೇಲೆ ಈ ರೋಡ್ ಹಿಂಗೆ ಹೋಗಿದ್ದಲ್ಲ, ಒಂದು ಗಾಡಿ ಇದು ಒಂದು ಗಾಡಿ ಹಿಂಗೆ ಬಂದರೆ ಇನ್ನೊಂದು ಗಾಡಿ ಹಿಂಗೆ ಬರೋಕ್ಕಾಗಲ್ಲ. ಇದು ವಸುಂಧರಾ ಲೇಔಟ್ ರೋಡು, ಇದು ನಮ್ಮ ಮೂರು ರೋಡ್ ಇದು ವಸುಂಧರಾ ಲೇಔಟ್ ರೋಡ್, ಇದು ವಸುಂಧರಾ ಇದೆ ನಾವಿರೋದು. ಅಲ್ಲ ಸರ್, ಇದು ಇದೇನಿದು ಸರಿ, ಇದು ರೋಡ್ ಅಲ್ವಾ ಸರ್? ಇದೊಂದು 60 ಅಡಿ ಮಾಡಿಸ್ಬಿಡಿ ಸರ್. 60 ಅಲ್ಲ, ಇದು ಎಷ್ಟೈತೆ ರೋಡ್, ಇದನ್ನು ಅಳತೆ ಮಾಡಿರಿ, ಇದನ್ನು ಅಳತೆ ಮಾಡಿರಿ. ಆಯ್ತು, ನೀವು ಯಾವುದೇ ಅಳತೆ ಮಾಡಿ ಅಂತ ಎಲ್ಲ ಕುಡಿಸಲ್ಲಿ ರೇಟಿಂಗ್ ಅಲ್ಲಿ ಕೊಡಿ, ಅದೆಲ್ಲ ಬಂದು ಮಾಡ್ತೀನಿ ನಾನು. ಇಲ್ಲಿ ಅಳತೆ ಮಾಡಿ. ಇದು ಸಮಸ್ಯೆ ಆಗೈತೆ, ಬಂದಿದ್ದೀನಿ ನಾನು. ಹೌದು, ಇವಾಗ ಏನೇನು ಮನೆಗಳಿದ್ದಾವ ಎಲ್ಲ ಹೋಗ್ಲಿ, ನಾವು ಬಿಡೋಕೆ ರೆಡಿ. ಇದು ಯಾರು ಸರ್ ಸಮಸ್ಯೆ? 60 ಅಡಿ ಪಬ್ಲಿಕ್ ರಿಕ್ವೆಸ್ಟ್ ಕೊಟ್ಟವ್ರಲ್ಲ ಸರ್, ಎಲ್ಲಿ ಕೊಟ್ಟವ್ರು ಸರ್? ಪಬ್ಲಿಕ್ 6 ಜನ ಬಂದು ರಿಕ್ವೆಸ್ಟ್ ಕೊಟ್ಟಿರೋದಕ್ಕೆ ಬಂದಿರೋದು. ಇಲ್ಲ, ಒಳ್ಳೆ ಸರ್, ನೀವು ಮಾಡಿ, ನಾವು ಬಿಡೋಕೆ ರೆಡಿ. ಫಸ್ಟ್ ಇಂದ ಮಾಡ್ಕೊಂಬನ್ನಿ. ನಮಗೇನಂದ್ರೆ ಯಾವ್ದು ಬಿಡಲ್ಲ ಸುಮ್ಮನೆ. ಮೊನ್ನೆ ಅಲ್ಲಿ ಗ್ರಾಂಡ್ ಮನೆ ಹತ್ರ ಹಾಕಿದ್ರಲ್ಲ, ಈಗ ಜ್ಯೂಸ್ ಸೆಂಟರ್ ಆಗಿದೆ, ತೆಗಿತೀವಿ, ಬಿಡ್ತೀವಿ, ಅದಕ್ಕೋಸ್ಕರ ಹೊಡೆದು. ಈಗ ನೀವೆಲ್ಲ ಬಂದಿದ್ದೀರಲ್ಲ ಸರ್, ಇಲ್ಲಿ ಏನು ಟ್ರಾಫಿಕ್ ಜಾಮ್ ಇಲ್ಲ. ಮುಂದ್ಗಡೆ ಒಂದು ಅಂಗಡಿ ಕಟ್ಟವ್ರ, ಅಲ್ಲಿ ಜಾಮ್ ಇದೆ, ಅಲ್ಲಿ ತೋರಿಸ್ತೀನಿ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಈಗ 60 ಅಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಇಲ್ಲಿಂದ ಬೇಕಿದ್ರೆ ಮಾಡ್ಕೊಂಡು ಹೋಗ್ರಿ, ನಿಮ್ಗೇನು ಸಮಸ್ಯೆ ಮಾಡೋಕೆ ಹೋಗಲ್ಲ. ಇಲ್ಲಿ ಪಬ್ಲಿಕ್ ಯಾರು ಸಮಸ್ಯೆ ಮಾಡ್ತೀರಿ, ಒಳ್ಳೇದು ನಮಗೆ. ಹೌದು, ಮಾಡ್ರಿ ಸರ್. ಬಿಲ್ಡಿಂಗ್ ಕಟ್ಟಿರೋರಿಗಿಂತ ಕಾಳಿ ಉಳಿಸ್ಕೊಂಡಿರೋರಿಗೆ ವ್ಯಾಲ್ಯೂ ಬರುತ್ತೀವಿ, ಬಿಡ್ತೀವಿ. ದೊಡ್ಡವ್ರು ಹೇಳಿದಾರಲ್ಲ, ಸ್ಟಾರ್ಟಿಂಗಿಂದ ಮಾಡ್ಕೊಂಬನ್ನಿ, 60 ಅಡಿ ಬಿಟ್ಕೊಂಬನ್ನಿ, ಬಿಡೋಣ, ಅದರಲ್ಲಿ ಏನಿದೆ ಸಮಸ್ಯೆ, ಮಾಡಿಬಿಡೋಣ. ನಮಗೆ ಒಂದು 2 ದಿವಸ ಸ್ಟಾರ್ಟಿಂಗಿಂದ ಸರ್. ಈಗ ಆಲ್ರೆಡಿ ನಿಮ್ಗೆ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ನಾವು. ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಡಿ ಸರ್. ನೋಟಿಸ್ ಕೊಡ್ತೀವಿ ಅಂತ ನೀವೇ ಹೋದ್ರಿ. ನೋಟಿಸ್ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಇದು ಸರ್ಕಾರಿ ಜಾಗಕ್ಕೆ ನೋಟಿಸ್ ಕೊಡೋಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ಅಂತ ಎಲ್ಲೂ ಡಾಕ್ಯುಮೆಂಟ್ಸ್ ಇಲ್ವಲ್ಲ ಸರ್? ಡಾಕ್ಯುಮೆಂಟ್ ಕೊಡ್ಸಿ ಸರ್. ಇದು ಪ್ರೈವೇಟ್ ಲೇಔಟ್ ಸರ್, ಇದು ಪ್ರೈವೇಟ್ ಲೇಔಟ್. ಇದು ಇದೇನು ಪ್ರೈವೇಟ್ ಅವ್ರು ಮಾಡಿರೋಂಥ ಇದಾ? ಯಾವುದು ಇಲ್ಲಿ ಸರ್? ಅನುಮತಿ ನೀವು ಕೊಡ್ತೀರಾ ಸರ್? ಇಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಎಲ್ಲ ಗೌರ್ಮೆಂಟಾ ಸರ್? ಮತ್ತೆ ಪರ್ಮಿಷನ್ ನೀವೇ ಕೊಟ್ಟಿದ್ದೀರಿ ತಾನೆ, ಖಾತೆಗಳು ಕೊಟ್ಟಿದ್ದೀರಿ ತಾನೆ? ಇವಾಗ ಅದೆಲ್ಲ ನೀವು ಗೌರ್ಮೆಂಟ್ ಆಗುತ್ತೆ ಅದು? ಒಂದು ನಿಮಿಷ, ಈ ಸೀಲ್ ಸೈನ್ ಏನು ಪ್ರೈವೇಟ್ ಅವ್ರದಾ? ಯಾವುದು ಸೀಲ್ ಸೈನ್ ಏನು ಪ್ರೈವೇಟ್? ಸರಿ ಸರ್, ಆಯ್ತು ಸರ್. ಇವಾಗ ಬಿಲ್ಡಿಂಗ್ ಅಲ್ಲಿ ಕಟ್ಬಿಟ್ಟು ಗೌರ್ಮೆಂಟ್, ಇವಾಗ ಗೌರ್ಮೆಂಟ್ ಅಲ್ವಾ? ಗೌರ್ಮೆಂಟ್ 60 ಅಡಿ ರೋಡ್, ಇಲ್ಲಿಂದ ಏನು ತೊಂದರೆ ಇಲ್ಲ. ಅಲ್ಲಿ ಫಸ್ಟ್ ಇಂದ ಅಲ್ಲಿಂದ ನಾವು ಮಾಡ್ಕೊಂಡು ಬನ್ನಿ ಸರ್. ನೀವು ಗಾಡಿ ತಗೊಂಬರಕ್ಕೆ
ಸ್ಟಾರ್ಟಿಂಗಿಂದ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಮಾಡ್ತೀವಿ ಸರ್, ಅಲ್ಲಿ ಇಲ್ಲಿ ಅಂತಲ್ಲ, ಮಾಡ್ತೀವಿ ಎಲ್ಲ ಮಾಡ್ತೀವಿ ನೋಡಿ. ಇಲ್ಲೇ ಅಂತಲ್ಲ ನಮ್ಮ ಕೆಲಸ ಬಂದಿದೆ. ನಾನು ಅವತ್ತು ನಮ್ಮ ಬಿಲ್ಡಿಂಗ್ ಹತ್ರ ಒಂದು ಕಾಂಪೌಂಡ್ ಸೆಕೆಂಡ್ ಮೆಟ್ ಹೊಡಿಬೇಕಾದ್ರೆ ನಮಗೆ ಯಾವುದೇ ಕಾರಣಕ್ಕೂ ಅದನ್ನು ಹೊಡಿತೀವಿ. ಎಲ್ಲ ಹೊಡಿತೀವಿ, ಮೆಟ್ಲು ಹೊಡಿಯೋಕ್ಕಿಂತ ಎಲ್ಲ ಹೊಡೆಯಕ್ಕೆ ನೋಟಿಸ್ ಕಳಿಸ್ಬೇಕು. ಎಲ್ಲ ಹೊಡೆಯಕ್ಕೆ ಬಂದಿರೋದು ಯಾವುದು ಬಿಡಕ್ಕಲ್ಲ ಬಂದಿರೋದು. ಬಂದು ಹೇಳಿ ಸರ್, ನೋಟಿಸ್ ಕೊಡ್ಬೇಕಾಗುತ್ತೆ. ನೋಟಿಸ್ ಕೊಟ್ಟಾದ್ಮೇಲೆ ಒಂದು ಇಬ್ಬರು ಇಲ್ಲಿ ಹೊಡಿತೀವಿ ಅಂತೇಳಿ ಟೇಪ್ ಹಾಕೊಂಡು ಮೊನ್ನೆ ಅದು ಹೊಡೆಯೋಕ್ಕಾಗಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ ಸ್ಟೈಲ್ ಅಲ್ಲಿಂದ ಬಂದ್ಬಿಡಿ ಸರ್. ಇಲ್ಲಿಂದ ಅಂತ ಎಲ್ಲ ಸರ್, ಎಲ್ಲ ಒಂದೇ ಕಡೆ ನಾವು ಬಂದಿದ್ದೀವಿ, ಹೊಡಿತೀವಿ ಅಷ್ಟೇ. ಹಾಂ ಬರ್ತೀವಿ. ಸ್ಟಾರ್ಟಿಂಗಿಂದ ಮಾಡಲಿ, ಇಲ್ಲೇ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬರಲಿ, ಬೇಕಿದ್ರೆ ಇಲ್ಲಿ ಸಮಸ್ಯೆ ಇಲ್ಲ. ಸರ್ ಕಮಿಷನರ್ ಸಾಹೇಬ್ರೆ, ಈಗ ಇದೆಲ್ಲ ಮನವಿ ಬಂತಲ್ಲ ನಿಮಗೆ, ಇನ್ನೊಂದು ಮನವಿ ಬಂದಿರ್ಬೋದಲ್ಲ ಮೇಡಮ್ ಅವರೇ? ಬನ್ನಿ, ಅಧ್ಯಕ್ಷ ಉಪಾಧ್ಯಕ್ಷರು. ಏನು ವಿಚಾರ? ಅಲ್ಲ ಸರ್, ಹಾಗೆ ಅಪಾರ್ಟ್ಮೆಂಟ್ಗಳು ಈಗ ಕಲೆಕ್ಷನ್ ಕೊಟ್ಟಿದ್ದಾರಲ್ಲ ಸರ್. ಎಲ್ಲ ಚಂದಾಪುರ ಪುರಸಭೆದು ನಗರಸಭೆ ಕನೆಕ್ಷನ್ ಮಾಡೋರೆ, ಅವ್ರು ನೋಡೋರು ಮೇಡಮ್ ಅವರು. ಆಯ್ತು ಮೇಡಮ್, ಈಗ ನನ್ನೆ ನೀವು ಹೇಳಿದ್ರ ವಿಚಾರನ ನೋಟಿಸ್ ರೆಡಿ ಮಾಡಿದ್ದೀನಿ ಇವತ್ತು. ಅದನ್ನ ಇಮಿಡಿಯೇಟ್ ನನಗೆ ಹೆಂಗನ ಆಯ್ತು, ಇವತ್ತು ಕ್ಲಿಯರ್ ಮಾಡೋಣ ಬನ್ನಿ. ಎಲ್ಲ ಹೆಂಗೂ ಬಂದಿದ್ದೀರಲ್ವಾ ನಿಮ್ಮ ಸಹಕಾರದಿಂದ? ಅದು ಸಿಂಗನಗರ ಪಂಚಾಯತ್ ಇದು ನಗರಸಭೆ ಕನೆಕ್ಷನ್ ಮಾಡೋದು. ಆಯ್ತು ಸರ್, ಅದನ್ನು ಲೆಟರ್ಸ್ ಎಲ್ಲ ಕೊಟ್ಟು ಪೊಲೀಸ್ ಸ್ಟೇಷನ್ ವರ್ಗೂ ಮಾಹಿತಿ ಹೋಗೈತದು. ಈಗ ನನ್ನ ಅದು ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಗೊತ್ತು. ಬೆಳಗ್ಗೆ ಉಪಾಧ್ಯಕ್ಷ ವಿಚಾರ ಹೇಳಿದ್ರು, ನೋಟಿಸ್ ರೆಡಿ ಮಾಡಿದ್ದೇನೆ, ನೋಟಿಸ್ ತರಿಸ್ತೀನಿ. ಅದು ನಂಗೆ ಕಿತ್ತಾಕ್ಸಿ ಸರ್ ಇವಾಗ. ಎಲ್ಲ ಕಿತ್ತಾಕ್ತೀವಿ ಸರ್ ಇವಾಗ ಅಲ್ಲ ಸರ್, ಇವಾಗ ಹೊಡಿಯ ಬರ ಸರ್ ಅಲ್ಲಿಂದ ಹೊಡೀರಿ, ಇಲ್ಲಿ ಬೇಡ, ಇಲ್ಲಿ ಅಲ್ಲ ಅಲ್ಲಿಂದ ಬರ್ಬೇಕು. ಬೇರೆ ಥರ ಬೇರೆ ಥರ ಹೊಡಿಯ. ರಿಕ್ವೆಸ್ಟ್ ಎಲ್ಲ ಇದು, ರಿಕ್ವೆಸ್ಟ್ ಎಲ್ಲ ಇದು ದಾದಾಗಿರಿ ನೀವು ಮಾಡ್ತಿರೋ ದಾದಾಗಿರಿ. ಇಲ್ಲ 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 ಸರ್, ಸ್ಕೆಚ್ ಇಲ್ದಿರ ದಾದಾಗಿರಿ ಮಾಡ್ತಾ ಇರೋದು ಯಾರು ಸರ್? ದಾದಾಗಿರಿ ಸರ್ ಇಲ್ಲ ಇಲ್ಲ, ಮಾತಾಪಸ್ ತಗೊಳ್ಳಿ, ನೀವು ದಾದಾಗಿರಿ ಮಾಡ್ತಾ ಇರೋದು ಸರ್. ದಾದಾಗಿರಿ ಯಾರು ಮಾಡ್ತಾ ಇರೋದಿಲ್ಲ? ಆ ಕಡೆಯಿಂದ ಬಂದಿದ್ದೀವಲ್ಲ ಮೇಡಮ್. ಈಗ ನೋಡಿ, ಸರ್ಕಾರದ ಪ್ರತಿನಿಧಿ, ನೀವು ಒಬ್ಬರು ಉಪಾಧ್ಯಕ್ಷರು, ನಗರಸಭೆ ಉಪಾಧ್ಯಕ್ಷರು, ನೀವು ಸಹಕಾರ ಮಾಡಿದ್ರೆ ಅಂದ್ರೆ ನಮಗೂ ಸಮಸ್ಯೆ ಆಗುತ್ತೆ. ಸರ್ಕಾರದ ಪರವಾಗಿ ನಾನು ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟೋದು ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ. ಗೊತ್ತಾಯ್ತಾ? ನೀವು ಸರ್ಕಾರದ ವಿರುದ್ಧವಾಗಿ ನೀವು ಮಾತಾಡೋದು ನಾವೇನು ಮಾಡೋಕ್ಕಾಗಲ್ಲ. ನಾನೊಬ್ಬ ನೀವೆಲ್ಲ ಸಹಕಾರ ಕೊಡ್ಬೇಕೀಗ. ಈಗ ಒಂದು ಕೆಲಸ ಮಾಡಿ ಸರ್, ತೆಗಿಸ್ಬೇಕು ತಾನೆ, ನಾವು ತೆಗಿಸ್ತೀವಿ ಬಿಡಿ, ಆಯಿತು. ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಿ ಇರಕ್ಕೆ ಲಾಸ್ಟ್ ಟೈಮ್ ನೀವು ಹೇಳಿದ್ರೆ ತೆಗಿಸ್ಬೇಕಂತ ತೆಗಿಸಿದ್ವಿ ನಾವು. ಇಲ್ಲಿ ಸರ್ಕಾರದವ್ರಿಗೆ ಬಂದು ಇಲ್ಲೇನು ತೆಗಿಯೋದು ಬೇಡ, ನಾವು ತೆಗಿತೀವಿ. ತೆಗೆದು ಫೋಟೋ ಕಳಿಸ್ತೀನಿ, ನೀವು ಅಲ್ಲಿಂದ ತೆಗೆದುಕೊಂಡೋಗಿ ಈವ್ನಿಂಗ್ ಒಳಗಡೆ ಫೋಟೋ ಕಳಿಸ್ತೀನಿ. ನೀವೇನು ತೆಗಿಯೋದು ಬೇಡ, ಇಲ್ಲಿ ಬರ್ಕೊಡ್ತೀನಿ. ಇವಾಗ ಆಯ್ತು, ಬರ್ಕೊಡ್ತೀನಿ ಬಿಡಿ, ಬರ್ಕೊಡ್ತೀನಿ. ನಾವೇ ತೆಗಿತೀವಿ ಸಾಯಂಕಾಲದೊಳಗಡೆ, ಮತ್ತೆ ಸಾಯಂಕಾಲದೊಳಗಡೆ ಬರ್ಕೊಡ್ತೀನಿ ನಾನು. ನಾವು ತೆಗಿತೀವಿ, ಚೆಕ್ ಮಾಡ್ಬಿಟ್ಟು ಇವಾಗ ಅಲ್ಲಿ ತೆಗೀರಿ ನೀವು, ಇಲ್ಲಿ ನಾವು ತಗೊಂತೀವಿ ಬಿಡಿ ಸರ್. ಈ ಜಾಗ ತೆಗೆದುಕೊಟ್ರೆ ಸಂಜೆವರೆಗೂ ಕಾಲಾವಕಾಶ ಕೊಡಿ. ಸರ್ ನೋಡಿ, ಎಲ್ಲಾದು ಹೊಡಿತೀವಿ, ದುಂಗೆ ಅಂತಲ್ಲ, ಎಲ್ಲಾದು ಹೊಡಿತೀವಿ. ಹೊಡಿದೆ. ಟೈಮ್ ಬೇಕಾ? ಈಗ 1 hour ಟೈಮ್ ತಗೊಳ್ಳಿ, ಗೊತ್ತಾಯ್ತಾ? ಆಯ್ತು, ನಾವು ತೆಗಿತೀವಿ. ಸಾಯಂಕಾಲದೊಳಗಡೆ ನಾವು ತೆಗಿತೀವಿ, ಫೋಟೋ ಕಳಿಸ್ತೀವಿ, ರೇಟಿಂಗಲ್ಲಿ ಕೊಡ್ತೀವಿ. ಏನು ಬೇಡ, ಮುಂದೆ ಕ್ಲಿಯರ್ ಮಾಡಿ, ಇಲ್ಲಿ ಹೊಡಿತೀವಿ. ಇಲ್ಲಿ ಸಮಸ್ಯೆ ಆಗೋದು ಬೇಡ. ಇಲ್ಲಿ ಸುಮ್ಮನೆ ಕಾಂಟ್ರವರ್ಸಿ ಏನಾಗುತ್ತೆ ಗೊತ್ತಾ? ಯಾರು ಒಬ್ಬರಿಗೋಸ್ಕರ ಮಾಡ್ತಾ ಇರೋಂಥದ್ದು, ಒಬ್ಬರಿಗೋಸ್ಕರ ಅಂತ ಏನಿಲ್ಲ. ಒಬ್ಬರಿಗೋಸ್ಕರ ಗೊತ್ತು ಬಿಡಿ ಸರ್. ಕೇಳ್ತಾ ಇದ್ದೀರಲ್ವಾ? ನಿಮಗೆ ಹೇಳಿದ್ರಲ್ಲ, ರೇಟಿಂಗ್ ಕೊಡಿ ನನಗೆ ಈಗ ಸಂಜೆ ಒಳಗೆ ಬರ್ಕೊಡ್ತೀನಿ. ಸಂಜೆ ಒಳಗಡೆ ಹೊಡ್ಕೊಡ್ತೀವಿ. ಆಯ್ತು, ನಾವು ಹೊಡ್ಕೊಡ್ತೀವಿ. ಸಪೋರ್ಟ್ ಮಾಡಿದ್ದೀನಿ ಸರ್. ಸಾಯಂಕಾಲ ಹೊಡಿತಾರೆ, ಆದ್ರೆ ಆ ಕಡೆಯಿಂದ ಎಲ್ಲಾದು ಹೊಡಿತೀವಿ ಮೇಡಮ್, ಎಲ್ಲಾದು ಹೊಡಿತೀವಿ.
ಮುಂದಕ್ಕೆ ಹೋಗ್ತಾರೆ. ರೈಟಿಂಗಲ್ಲಿ ಕೊಡಿ, ನಾನು ಸಂಜೆ ಒಳಗಡೆ ಹೊಡೆದಾಕ್ತೀನಿ ಅಂತ ಕೊಡಿ, ಮಾಡ್ಕೊಂತೀವಿ ಅಂತ. ಏನಾದರೂ ಇವ್ರ ಸಮಸ್ಯೆ ಬಗೆಹರಿಸೋದಂತ ಓಡಾಡೋಂಥ ರಸ್ತೆ ನೀವು ಬರ್ಕೊಡ್ತೀನಿ ಬನ್ನಿ, ಅಲ್ಲಿ ಮುಂದೆ ಬರ್ಕೊಡ್ತೀನಿ ಬನ್ನಿ ಸರ್, ಮುಂದೆ ನೋಡಿ ಅಲ್ಲ, ನೀವು ಒಬ್ಬರು ಎಜುಕೇಟೆಡ್ ಆಗಿ ರೋಡ್ ಎಷ್ಟುದ್ದ ಮುಂದೆ ಬಂದಿರೋ ಸರಿನಾ ತಪ್ಪ ಇಲ್ಲ, ಸುಮ್ಮನೆ ನೀವು ನೀವೆಲ್ಲ ಎಜುಕೇಟೆಡ್ ಅಲ್ಲ, ನೀವೆಲ್ಲ ಎಜುಕೇಟೆಡ್ ರಸ್ತೆಯಿಂದ ಇಲ್ಲಿ ಮುಂದೆ ಬಂದರೆ ಎಲ್ಲಿ ರಸ್ತೆ ಮಾಡೋದು? ಸರ್, ಈಗ ತಾವು ಹೇಳಿದ್ರೆ ತೆಗಿಯೋಣ, ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡೋಣ, ತೆಗಿಯೋಣ, ತಾವು ಹೇಳಿದ್ರಲ್ಲ ತೆಗಿಯೋಣ. ಅಟ್ಲೀಸ್ಟ್ ನಮಗೆ ಸ್ಕೆಚ್ ಆಗಿರೋಂಥದ್ದಾದ್ರೂ ಕೊಡಿ, ತೆಗೆದ ಮೇಲೆ 60 ಅಡಿ ಸ್ಕೆಚ್ ಆಗಿದೆ ಅಂತ ಹೇಳಿದ್ರು ಸರಿ ನಮ್ಮಲ್ಲಿ ಕಾವಲ್ಸಿ ಅಲ್ಲಿಂದ ಜಾಮ್ ಆಗುತ್ತಲ್ಲ ಟ್ಯಾಂಕರ್ಗಳು ಬಂದಾಗ ಅದೊಂದು ತೆಗೆಸ್ಕೊಡ್ತೀವಿ ಸರ್. ಆಳ್ಸೇನ ಅಲ್ಲೇನು ಮಾಡಿ ಅದು ಗೌರ್ಮೆಂಟ್ ಜಾಗ ಅಲ್ವಾ, ಅದೊಂದು ತೆಗೆಸ್ಕೊಡ್ತೀವಿ. ಆರ್ಚಿದವ್ರು ಸೇರ್ಪಿಚ್ಚಿಲ್ಲ ಅಟ್ಲೆ ಆರ್ಚ್ ಮುಂಗಡೆ ಇವಾಗ ಅವ್ರಿಗೆ ಅಷ್ಟೇ 60 ಅಡಿ ಇದೆ. ಕೊಡಿ ಸ್ವಾಮಿ, ರೈಟಿಂಗಲ್ಲಿ ಚೆಕ್ ಮಾಡ್ತೀನಿ, ಅದಕ್ಕೋಸ್ಕರನೇ ಬಂದಿದ್ದೀನಲ್ಲ ನಾನು. ಲೇಔಟ್ದೊಂದು ಮ್ಯಾಪ್ ತಗೊಂಬಂದ್ಬಿಟ್ರೆ ನಮ್ಗೆ ಅನುಕೂಲ ಆಗೋಂಥದ್ದಲ್ಲ ಸರ್ ಇದು. ಲೇಔಟ್ ಅವ್ರಿಗೆ ಇದು ಮಾಡ್ಕೊಡ್ತಾ ಇದ್ರೆ 3 ರೋಡ್ ಬನ್ನಿ, ಇವಾಗ ತೋರಿಸ್ತೀನಿ, ಹೊಡಿಲೇಬೇಕು ನೀವು ಇವಾಗ ಅದನ್ನು ಹೊಡಿಲೇಬೇಕು ನೋಡಿ. ಅಲ್ಲ ಸರ್, ಇದನ್ನು ಹೊಡೆದ್ಬಿಟ್ಟೆ ಮುಂದೆ ಹೋಗೋದು ನಾನು. 2 ಗಾಡಿ ನೋಡಿ, ಒಂದು ಮಾತು ಹೇಳ್ತೀನಿ ನೋಡಿ, ಬಂದಿದ್ದೀನಿ, ಈ ಕೆಲಸ ಮುಗಿಲಿ, ಮುಂದೆ ನನಗೆ ಗೊತ್ತು ಏನು ಮಾಡಬೇಕು ಅಂತ. ನಿಮ್ಮ ಹತ್ರ ಹೇಳ್ಸೋಂಥದ್ದೇನಿಲ್ಲ, ಹೊಡೆದ್ಬಿಟ್ಟು ಮುಂದೆ ಹೋಗ್ತೀನಿ ನಾನು. ನಾವು ಹೇಳಬೇಕು, ಅಲ್ಲ, ತಾವು ಕೇಳಬೇಕು. ಕೊಡಿ ಸ್ವಾಮಿ, ನೀವು ರೈಟಿಂಗಲ್ಲಿ ಕೊಡಿ ಸ್ವಾಮಿ, ನೀವು ರೈಟಿಂಗಲ್ಲಿ ಏನಾರ ಕೊಡಿ, ನೀವೇನಾರ ಹಂಗೆ ಅಂದ್ರೆ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನಾನು. ಸರ್, ಇವಾಗ ನಾನು ಈಗ ಕೇಳಿದ್ರು ಸಂಜೆ ಒಳಗಡೆ ಅಲ್ಲ, ನೀವು ದೌರ್ಜನ್ಯ ಮಾಡ್ತಿರೋದು, ನೀವು ದೌರ್ಜನ್ಯ ಮಾಡ್ತಿರೋದು. ದೌರ್ಜನ್ಯ ನಾನಲ್ಲ, ತಾವು ಹೇಳ್ತಾರೆ ಹೋಗ್ತೀನಿ ಅಂತ ಇದು ಆ ಕಡೆ ಪ್ರಾಬ್ಲಮ್ ఉండేది ಅಂತ ಟಿವಿ ಇದೆ, ಆ ಕಡೆ ಊರ್ ಲೋಕಲ ಸರ್ ಹೇಳ, ಅದು ತೆಗಿಲಿ ಇದು ತೆಗಿದ್ಬಿಡ್ಲಿ, ಇದೆ ನಮ್ಗೆ ರೆಸಿಪಿ ಇಲ್ಲ ಸಾಹೇಬ್ರೆ, ಕಮಿಷನರ್ ಸಾಹೇಬ್ರೆ. ನೋಡಿ ಸರ್, ಇದು ನಮಗೆ ಬಾಯಲ್ಲಿ ಏನು ಹೇಳ್ಬೇಡ್ರಿ, ಬರೆದು ಕೊಡಿ, ಏನು ಬರ್ಕೊಬೇಕು ಎಲ್ಲ ಬರೆದು ಕೊಡಿ, ತೆಗೆದಾಕ್ತೀವಿ. ನೀವೇನು ಬಾಯಲ್ಲಿ ಈಗ ಲಾಸ್ಟ್ ಟೈಮು ಲೆಟರ್ ಕೊಟ್ವಿ. ಅಲ್ಲ, ನೀವು ಬಾಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಬಾಯಲ್ಲಿ ಹೇಳಂಥದ್ದು ಏನಿಲ್ಲ, ಕೊಡಿ ರೈಟಿಂಗಲ್ಲಿ ಏನು ಬೇಕು ಪ್ರೊಸೀಜರ್ ಪ್ರಕಾರ ಮಾಡ್ತೀನಿ. ಲೆಟರ್ ಕೊಟ್ಟಿದ್ದೀನಿ ಸರ್, ಕೊಡಿ ಸ್ವಾಮಿ, ಅದೇನು ಕೊಟ್ಟಿದ್ದೀರಾ ಕೊಡಿ, ಅದು ಡೀಟೇಲ್ಸ್ ಕೊಡಿ ನನಗೆ. ಇಲ್ಲಿ ಕೊಟ್ಟರೆ ಇಲ್ಲಿ ಕನೆಕ್ಷನ್ ಕೊಟ್ಟಿರೋದು ಕೊಟ್ಟಿದ್ದೀವಿ, ಅಲ್ಲಿ ಕೊಟ್ಟಿರೋದು ಕೊಟ್ಟಿದ್ದೀವಿ. ದೌರ್ಜನ್ಯ ಮಾಡ್ಕೊಂಡು ಲಾಸ್ಟ್ ಟೈಮ್ ಕನೆಕ್ಷನ್ ಹಾಕ್ಬಿಟ್ರು ಅವರು. ಅದನ್ನೆಲ್ಲ ಕಿತ್ತಾಕ್ಲೇಬೇಕಾಗೋದು. ಇವಾಗ ನಗರಸಭೆ ಲಿಮಿಟ್ಗಿರೋಂಥದ್ದು ಮಾತ್ರ ಕೊಡ್ಲಿ ಕನೆಕ್ಷನ್. ಪಂಚಾಯತಿಗೂ ಇದಕ್ಕೆ ಸಂಬಂಧ ಇಲ್ಲ, ಪುರಸಭೆಗೂ ನಗರಸಭೆಗೆ ಸಂಬಂಧ ಇಲ್ಲ. ಕಿತ್ತಾಕ್ಲಿ, ಅದೆಲ್ಲ ಕಿತ್ತಾಕ್ಬಿಟ್ಟು ಮಾಡಲಿ. ಬನ್ನಿ, ಇಲ್ಲಿ ಅಪಾರ್ಟ್ಮೆಂಟ್ ಅವ್ರು ಬಂದ್ರಿ ಇಲ್ಲಿ, ಪಾಪ ಇಲ್ಲಿ. ಹಲೋ, ಬನ್ನಿ ಇವರೇ, ಬನ್ರಿ ಇಲ್ಲಿ, ನೀವೇ ಬನ್ನಿ. ಎಲ್ಲಿ ಸ್ಟಾಕ್ ಆಗ್ತಾರೆ ಬೀರ್ ಇವಾಗ? ಏನಕ್ಕೆ ಸ್ಟಾಕ್ ಆಗ್ತಾರೆ ಬೀರಲ್ಲಿ? ಎಲ್ಲಿ ಕನೆಕ್ಷನ್ ಮಾಡಿದ್ದಾರೆ ಇವಾಗ? ಎಲ್ಲಿಂದ ಎಲ್ಲಿ ಕನೆಕ್ಷನ್? ಆ ಕಡೆಯಿಂದ ಫಸ್ಟ್ ಬರ್ತೈತಾ? ಹೇಳಿ ಕಮಿಷನರ್ಗೆ ಹೇಳಿದ್ದೀರಾ? ಹೇಳಿದ್ರೆ ಅವ್ರು ಎಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ. ನೋಡ್ರಿ, ಪದೇ ಮಾಡ್ರಿ, ಎತ್ತ ಒಂದು ನಿಮಿಷ ಗಾಡಿ ಎತ್ತ ನೀನು ಸರ್, ಒಟ್ಟ ಕಿತ್ತಾಕ ಸರ್, ಒಂದು ಕಾಂಪಿಟೇಟ್ ಮಾಡೋದೇನಿಲ್ಲ ಸರ್, ಏನ್ ಮಾಡಿದ್ವಿ ಯಾರು ಅಡ್ಡಿ ಪಡಿಸ್ತಾರಲ್ಲ ಇಲ್ಲಿ? ಯಾರು ಅಡ್ಡಿ ಪಡಿಸ್ತಾವ್ರೆ? ಲೆಟರ್ ಕೊಡ್ತೀವಿ ಅಂತ ಹೇಳಿದೀವಿ. ಈಗ ಲೆಟರ್ ಕೊಡ್ತೀವಿ ಅಂತ ಹೇಳಿದೀವಿ. ನಾವು ಅಡ್ಡಿ ಪಡಿಸಿಲ್ಲ. ಒಂದು 5 ನಿಮಿಷ ಲೆಟರ್ ಕೊಡ್ತಾ ಇದ್ದೀನಿ. ಸರ್
ಲೆಟರ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಲೆಟರ್ ಕೊಟ್ಟಿಲ್ವಾ ನೀವು ಕಮಿಷನರ್ ಕೊಟ್ಟಿದ್ರೆ ಇಲ್ವಾ? ಮಾಹಿತಿ ಕೊಟ್ಟಿದ್ದೀರಾ ಇಲ್ವಾ ಅವ್ರಿಗೆ? ಇದು ಕಿತ್ತಾಕ್ಬಿಟ್ಟು ಒಳಗಡೆಯಿಂದಲೇ ಇದು ಮಾಡ್ತೀನಿ. ನೀವು ಏಕೆ ಅದು ಒಳಗಡೆ ಕಾಂಪೌಂಡ್ ಇದೆಯಲ್ಲ ಅದೆಲ್ಲ ತೆಗೆದ್ಬಿಟ್ಟು ಅಲ್ಲಿಂದ ಸ್ವಲ್ಪ ನಮ್ಮ ಮಡಿ ಲೋಕ ಮುಂದಿನ ಜಾಗ ಸೇರಿಸ್ಕೊಂಡ ಮತ್ತೆ ತೊಂದರೆ ಅಷ್ಟೇ. ಆ ಬಿಲ್ಡಿಂಗ್ ಮೇಲೆ ಒಂದು ಮಾರ್ಕ್ ಹಾಕಿ. ಆಯ್ತು ಬಿಡೋಣ, ಆಯ್ತು. ಸರ್ವೆ ನಂಬರ್ ಯಾವುದು ಅಂತ పెట్టి మనం ఇస్తాం డాక్యుమెంట్. ಆಯ್ತಣ್ಣ, ಸರ್ವೆ ನಂಬರ್ ಯಾವುದೇ ಅಂತ ಇವತ್ತು ತಗೊಂತೀವಿ. 60 ಅಡಿ ಬಿಟ್ಟು ಅಲ್ಲೋಗಲ್ಲ ಕಾಂಪೌಂಡ್ ಇದ್ರೊಳಗಡೆ ಹೋಗು ಮೇಲೆ ಸರಿ ಕಣ ಮತ್ತೆ ಸ್ವಲ್ಪ ಚೆನ್ನಾಗಿ ರೆಕಾರ್ಡ್ ಮಾಡ್ತಾರೆ. ನೀವು 60 ಅಡಿ ಹೊಡೆದ್ರೆ ಏಕೆ ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಏನಿಲ್ಲ, ನಂದೇನಿಲ್ಲ, ನನಗೆ ಅದು ಮಾಡಿ ಸರ್, ಅದು ಕರೆಕ್ಟ್ ಸರ್. ಈಗ ಬಿಲ್ಡಿಂಗ್ ಹೋಗಲ್ಲಣ್ಣ. ಸರ್ ಅದು ಕರೆಕ್ಟ್. ಸರ್ವೆ ಮಾಡಿಸ್ಬಿಟ್ಟು ಯಾರ್ಯಾರನ್ನ ಸರ್ವೆಗಳು ಎಷ್ಟೆಷ್ಟು ಬರ್ಕೊಟ್ಟು ಅದು ಮಾಡಿ ಸರ್, ಅದು ತಗೊಂತೀನಿ, ಹೊಡಿತೀವಿ. ಕರೆಕ್ಟ್. ಈಗ ಹೇಳಿದ್ರಲ್ಲ ಇದು ಕರೆಕ್ಟ್. ಮಾರ್ಕ್ ಮಾಡಿ ಅಂದರೆ ಈಗ ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಬನ್ನಿ ಸರ್ ಅಷ್ಟೇ. ಇದು ಒಪ್ಪೋಣ ಸರ್, ಈ ಮಾತು ನಿಮ್ಗೆ ಒಪ್ತೀವಿ. ನನಗೆ ಯಾವ್ಯಾವ ಲ್ಯಾಂಡಲ್ಲಿ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ಏನಾದರೂ ಇರೋಲ್ಲ. ಮಾಹಿತಿ ಇಲ್ಲ ಸರ್. ಆಯ್ತು. ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಎರಡು ಡಾಕ್ಯುಮೆಂಟು ಕರೆಕ್ಟಾಗಿದೆ ಮಾತ್ರ ಅಲ್ಲೇ ಉಂಟು. ಈ ಕಡೆ ಇರೋ ಡಾಕ್ಯುಮೆಂಟ್ಸ್ ಲಿಸ್ಟಲ್ಲೇ ಇದೆ. ಅದೊಂದು ಮಾಡಿಬಿಡಿ. ಈ ಕಡೆ
ಇನ್ನೊಂದು ಎರಡು ಬಾಕ್ಸ್ ಯಾವುದು సేమ్ రా వాళ్ళు మన డాక్యుమెంట్ ఇస్తాము ఇట్లా పోయి ఇటువరకు 2 వరకు పోతుంది చూడాల ಖಾಲಿ ಇಟ್ಟರೆ ಜಮೀನುಗಳೆಲ್ಲ ಉಪಯೋಗ ಮಾಡೋದು ಹೆಂಗೆ ಸರ್ ಕಮಿಷನರ್ ಸಾಹೇಬ್ರೆ ಇಲ್ಲಿಗಿತ್ತು ನೋಡಿ ಅಲ್ಲಿಗೆ ತೆಗೆದ್ಬಿಟ್ಟು ಈ ಕಡೆ ಹಾಕ್ಕೊಳಕ್ಕೆ ಇದೊಂದು ದಯವಿಟ್ಟು ಸರ್ವೆ ಮಾಡಿರಿ ಸರ್ವೆ ಮಾಡಿಸ್ತೀವಿ, ಮಾಡಿಸ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಳಿ ಸರ್. ನನ್ನ ಹತ್ರ ಎಂಟೇ ಡಾಕ್ಯುಮೆಂಟ್ಸ್ ಐತೆ, ಯಾರ್ಯಾರು ಇಷ್ಟಿಷ್ಟು ಈ ಗುಂಟೆಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಡಾಕ್ಯುಮೆಂಟ್ ಅದ್ರ ಪ್ರಕಾರ ಮಾಡಿಸ್ಬೇಕು ಸರ್. ಯಾಕಂದ್ರೆ ಇವಾಗ ಉಳಿಸ್ಕೊಂಡಿರೋ ಜಮೀನು ಯಾಕಂದ್ರೆ ಈಗ ನೀವು ಹೊಡೆದಿ ಅಂದ್ರಲ್ಲ ಅದಕ್ಕೆ 60 ಮಾರ್ಕ್ಸ್ ಕೊಡ್ತೀನಿ. ಸರ್ವರ್ ಕಳಿಸ್ತೀವಿ ಮಾಡಿಸ್ತೀವಿ. ಅಲ್ಲೊಂದು ಸಾಹೇಬ್ರೆ ಸೆಂಟ್ರಲ್ಲಿ ಸರ್ ಕಮಿಷನರ್ ಸರ್ ಅಲ್ಲೊಂದು ಸರಿ ಇಲ್ಲಿ ನಡ್ಕೊಂಡೆ ಹೋಗ್ಬೇಕು ಇಲ್ಲೇ ಇದೆ ಹತ್ರ. ಆಯ್ತು ನಡ್ಕೊಂಡು ಹೋಗೋಣ. ನೈಟ್ ಅಗ್ದು ಕೊಟ್ಟಿರೋದು ಸರ್ ಅವ್ರಿಗೆ ಹೇಳಿ ಸರ್ ಅದು ಕಟ್ಕೊಡಕ್ಕೆ. ನೋಡಿ ನಮ್ಮದು ಬರೋದು ಕಾಂಪೌಂಡಿಂದ ಆ ಕಡೆ ವ್ಯಾಪ್ತಿ ಲಿಮಿಟು ನಗರಸಭೆ ಲಿಮಿಟು, ಆ ಕಡೆ ಬಂದು ಪುರಸಭೆ ಲಿಮಿಟ್ ಸರ್. ಪುರಸಭೆದು ಲೇಔಟ್ ಇಲ್ಲಿ ಕೊಟ್ಟಿದ್ದಾರೆ ಅದು ನೋಡಿ ಸರ್ ಅದನ್ನ ಕಟ್ ಮಾಡಿ. ಚಂದಾಪುರ ಪುರಸಭೆ ನೋಡಿ ಸರ್. ಅಲ್ಲಿಂದ ಪೈಪ್ ತಗೊಂಡ್ಬಂದು ಇಲ್ಲಿ ಚೇಂಬರ್ ಇತ್ತು, ಚೇಂಬರ್ ಅವರೇ ಹೊಸದಾಗಿ ಕಟ್ಟಿಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಇದೊಂದು ದಯವಿಟ್ಟು ಇಲ್ಲಿಂದನೇ ಜಾಮ್ ಆಗ್ತಾರೆ ಇವಾಗ ವಾಟರ್ ಸಮಸ್ಯೆ. ಅಲ್ಲಿ ಕಟ್ಟಿ ಸರ್ JCB ಇಲ್ಲ ಇದು ಮಾಡ್ಬೇಡ ಬಿಟ್ಟರೆ ಹಂಗೆ ಹೋಗ್ತಾ ಇರುತ್ತೆ. ಈಗ ನೋಡಿ ಮೇಡಮ್, ನಮಗೆ ಬಂದೈತೆ ಪರಿಶೀಲನೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಈ ವರ್ಷವಿದ್ರೆ ಬನ್ನಿ ನಿಮಗೆ ವ್ಯಾಪ್ತಿ ಐತೆ ವರ್ಷ ಕರೆಕ್ಟ್ ನಿಮ್ಗೆ ನಿಮಗೆ ಅಧಿಕಾರ ಇದೆ. ಆಯ್ತು JCB ಅಂತ ಕರ್ಸಪ್ಪ. ನಾನು ಪರಿಶೀಲನೆ ಮಾಡೋಕ್ಕೆ ಉಪಾಧ್ಯಕ್ಷ ಕೊಡಿಸ್ತೀನಿ ಹೊಡೆದು ಬಿಡಿ ಸರ್ ಜನರಿಗೆ ತೊಂದರೆ ಆಗುತ್ತೆ ಹೊಡೆದು. ಆಯ್ತು ಹೊಡಿಸಿ ಮೇಡಮ್, ನಾನು ಇರ್ತೀನಲ್ಲ ಅದಕ್ಕೆ ಮೇಡಮ್, ಕರೀರಿ JCB ಹೊಡಿಸಿ ನಮ್ದೇನಿಲ್ಲ ಹೊಡ್ಸಾಕಿ. JCB ಕರ್ಸ, JCB ಕರ್ಸ. ಒಂದಡಿ ಪೈಪ್ ಇರೋದು ಅಷ್ಟೇ, ಸಣ್ಣದು ಒಂದಡಿ ಏನಾದ್ರು ಒಂದು ಹಾಕ್ಬಿಡೋಣ ಅಷ್ಟೇ. ಕ್ಯಾಪ್ ತೆಪ್ಪಿ ಹೋಗಡಿದೆ, ಕ್ಯಾಪ್ ತೆಪ್ಪಿಸಿ ಏನಾದ್ರು ಗೊತ್ತಾ, ಲೆಟರ್ ಕೊಡಿ ಅಂತ ಹೇಳೋರೆ. ಪ್ರತಿಯೊಂದೂ ಪಾಯಿಂಟ್ ಔಟ್ ಮಾಡಿಬಿಟ್ಟು ಲೆಟರ್ ಕೊಡೋಣ, ಇದಾರಲ್ಲ ಮಾಡ್ಲಿ ಬಿಡ್ರಿ. ಸಾಹೇಬರು ಕೊಟ್ಬಿಟ್ಟು ಆಮೇಲೆ ಸರ್ ದಯವಿಟ್ಟು ಅದನ್ನು ಸಾಲ್ವ್ ಮಾಡಿ ಹಾಗೆ ಮಾಡ್ತೀವಿ. ರೈಟಿಂಗ್ ಅಲ್ಲಿ ಕೊಡಿ, ನಾವು ರೈಟಿಂಗ್ ಎಲ್ಲ ಇದ್ದೀವಿ. ಇಂಟು ಬಿಡ ಶಿಪ್ಪಿಂದೆ ರೈಟಿಂಗ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ಹೇಳೋರೆ, ಯಾವ್ದು ಅನಧಿಕೃತವಾಗಿ ಕೊಟ್ಟವ್ರೆ ಎಲ್ಲ ರಿಮೂವ್ ಮಾಡಿ ಅಂತ ಹೇಳೋರೆ. ಆಯ್ತು ಸರ್. ನಾವು ಅಧಿಕಾರಿಗಳು ರೆಡಿ ಇದ್ದೀವಿ, ಕೊಡಿ ರೈಟಿಂಗ್ ಅಲ್ಲಿ. ಅದೊಂದು ಡ್ರೈಸ್ ಚಿಶಿ ಆರ್ಚಿದ್ದೀವಿ ಸರ್ ಭಾಳ ಜಾಮ ಕಟ್ ಮಾಡಿದ ತಕ್ಷಣ ಅದು ಇವರು ಹೇಳಿ ಸರ್ ಅವ್ರಿಗೆ ಇರ್ತೀವಿ ಒಂದು ಸ್ವಲ್ಪ ಇದಾಗ್ಲಿ. ಅದು ಕಟ್ ಮಾಡಿ ಹೋಗ್ತಾ ಇರುತ್ತಲ್ಲ ಇದು. ಯಾವ ಕಟ್ ಮಾಡಿರೋದು ಇದು ಮಾಡ್ತೀರಲ್ಲ ಸರ್ ಈಗ. ಈಗ ನೀವು ಕಟ್ ಮಾಡಿ ಪ್ರಕಾರ ನಾನು ಮಾಡ್ತೀನಿ. ನಿಮ್ಮಿದು ನಾನೆಲ್ಲ ನೀವು ಹೊಡಿಸ್ತೀರಾ ಹಾಗಾದ್ರೆ ನಾವೇ ತರಿಸ್ಬೇಕಾ ಸರ್ ಎಲ್ಲ ಮೆಟೀರಿಯಲ್? ಮೆಟೀರಿಯಲ್ಸ್ ನಮ್ಮದು ನಮ್ಗೆ ಅವಕಾಶ ಬೇಕಲ್ಲ, ಈಗಲೇ ತಂದು ಮಾಡಬೇಕು ಅಂತ ಇಲ್ಲ, ಕರೆಸಿ ಮಾಡ್ತೀವಿ ನಾವು.
ಕೆಲಸ ಡಿಪಾರ್ಟ್ಮೆಂಟ್ ಅಂತ ಕೆಲಸ ಮಾಡಿಸ್ತೀವಿ. ಇಲ್ಲ ನೀವು ಓಡಿಸ್ತೀವಿ ಅಂದರೆ ಓಡಿಸ್ರಿ, ನನ್ನೇನಿಲ್ಲ. ಅಧಿಕಾರಿಗಳು ನಿಂತಿದ್ದೀವಿ, ಓಡಿಸ್ರಿ. ಸರ್ ಓಡಿಸ್ತೀರಾ ಸ್ವಲ್ಪ ನಮ್ಗೆ ಅವಕಾಶ ಕೊಡಿ. ನೀವು ಓಡಿಸಂಗಿದ್ರೆ ಓಡಿಸಿ ಬರ. ಸರ್ ಓಡಿಸ್ತೀನಿ, ನನಗೇನಿಲ್ಲ. ಓಡಿಸ್ತೀನಿ ಪಾಪ ಇದು ಎಷ್ಟಾಗುತ್ತೆ ಪ್ರೊಸೀಜರ್ ನಾವು ಮಾಡ್ತೀವಿ. ಇಲ್ಲ ನೀವು ಆಯ್ತಾ, ನಾವು ಪ್ರೊಸೀಜರ್ ಮಾಡ್ತೀವಿ. ಇಲ್ಲ ನೀವು ಪ್ರೊಸೀಜರ್ ಬಿಟ್ಟು ನಾವು ಮಾಡ್ತೀವಿ ಅಂದರೆ ಸಂತೋಷ ಮಾಡಿಸಿ. ಕೆಲಸ ಮಾಡಿ ಮೇಡಮ್. ಈಗ ನೀವು ಹೆಂಗೆ ಮಾಡೋದು ಹೇಳಿ ಸರ್, ತಾವು ಹೆಂಗೆ ನೋಡಿ ಸರ್, ನನ್ನ ಕಂಪ್ಲೇಂಟ್ ಬಂದೈತೆ, ಕನ್ಸಲ್ಟಿಗೆ ನೋಟಿಸ್ ಕೊಡ್ತೀನಿ, ನೋಟಿಸ್ ಕೊಟ್ಟು ಪ್ರೊಸೀಜರ್ ಮಾಡ್ತೀನಿ. ಅಷ್ಟು ನನ್ನ ವ್ಯಾಪ್ತಿ. ಇಲ್ಲ ಉಪಾಧ್ಯಕ್ಷ ಓಡಿಸ್ತೀವಿ ಅಂತಂದ್ರೆ ನೀತಿ ಕತ್ತಿ ಓಡಿಸ್ತೀವಿ, ಸಮಸ್ಯೆ ಏನಿಲ್ಲ. ಹಾಕ್ಸಿ ಮೇಡಮ್, ಸಂತೋಷ ಅಷ್ಟೇ. ಓಡಿಸಿ ಹಾಕಿ ಮೇಡಮ್, ಸಂತೋಷ. ನಾವು ಇರ್ತೀವಿ ಇಲ್ಲಿ. ಕ್ಯಾಪ್ ಹಾಕಿದ್ರೆ ನಿಲ್ಲಲ್ಲ ಕ್ಯಾಪ್ ನೀಡಿ ಬೇಡ ಅದು ನೆಕ್ಸ್ಟ್ ಸಾಹೇಬ್ರಿಗೆ ಹೇಳ್ತೀವಿ, ಅದು ನೆಕ್ಸ್ಟ್ ಮಾಡೋಣ ಬಿಡ್ರೆ ಬಂದು ಅವರೇ ಮಾಡಿಸ್ತೀವಿ. ನೆಕ್ಸ್ಟ್ ಮಾಡಿಸ್ತಾರೆ ಇವಾಗ ಬಿಟ್ಬಿಟ್ಟು ಆಮೇಲೆ ನೀವೆಲ್ಲ ಆಚೆ ಮೇಲೆ ಬಂದ್ಬಿಟ್ಟು ಅಲ್ಲ. ಈಗ ತೆಗ್ಸ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಮಾಡಂಗಿದ್ರೆ ಆಗಲಿ. ಕ್ಯಾಪ್ ಹೇಳ್ಸಕ್ಕಲ್ಲ ಕ್ಯಾಪ್ ಹೇಳ್ಸಕ್ಕಲ್ಲ. ಇವಾಗ ಹಿಡಿದ್ರೆ ರೋಡಲ್ಲಿ ಹೋಗ್ಬಿಡ್ತದೆ. ನಾನು ನೋಟಿಸ್ ಮಾಡ್ತೀನಿ ಸರ್ ಮೇಡಮ್. 2 days ಅಂತ ಆಗಲ್ಲ, ರಿಕ್ವೆಸ್ಟ್ ಹೇಳ್ತೀನಿ. ನೋಟಿಸ್ ಕೊಡ್ತೀನಿ 7 days ಒಳಗಡೆ. ಅವ್ರು ರಿಮೂವ್ ಮಾಡಲಿಲ್ಲ ಅಂದ್ರೆ ನಾವು ರಿಮೂವ್ ಮಾಡ್ತೀವಿ ಅಷ್ಟೇ. ಅದು ಪ್ರೊಸೀಜರ್. ಓಕೆ ಸರ್, 2 days 3 days ಅಂದರೆ ನಮಗೆ ಅವಕಾಶ ಇಲ್ಲ ಸರ್. ಸರ್ ಇದು ಕ್ಲಿಯರ್ ಮಾಡ್ಕೊಳ್ಳಿ. 3 days ನೋಟಿಸ್ ಕೊಡ್ತೀವಿ ಮೇಡಮ್. ಇಲ್ಲ ನೀವು ಹೊಡಿಸ್ತೀವಿ ಅಂದರೆ ಸಂತೋಷ, ಹೊಡಿಸಿ ನಿಂತ್ಕೊಂತೀವಿ ನಾವು. ಕನೆಕ್ಷನ್ ಮಾಡ್ತಾರೆ ಅದನ್ನೇ ತಗೊಂತೀವಿ ಸರ್. ಅದನ್ನೇ ತಗೊಂತೀವಿ. ಸರ್ ತಾವು ನೋಟಿಸ್ ಪ್ರೊಸೀಜರ್ ಮಾಡಿ ನೋಟಿಸ್ ಕಳಿಸ್ತೀರಾ? ಏನು ಇನ್ಫಾರ್ಮೇಶನ್ ಇದ್ದಿರಲ್ಲ, ಕಲೆಕ್ಷನ್ ಕೂಡ ಅಧಿಕಾರ ಯಾರಿಗೆ ಬಂತು? ಅದನ್ನೇ ನಾವು ಅದಕ್ಕೇನು ಸ್ಟೆಪ್ ತಗೊಂತೀರಾ? ಅದನ್ನೇ ನಾವು ಹೇಳ್ತೀವ. ಕಾನೂನಲ್ಲಿ ಏನಿಲ್ಲ ಅವಕಾಶ. ಅದು ಹೇಳ್ಬೇಕು ಸರ್, ಅದು ಹೇಳ್ಬೇಕು. ಯಾರು ಹಾಕ್ಸಿದಾರೋ ಸಾಹೇಬ್ ಯಾರಂತ ಹೇಳಿ ಪಾಲಿಟಿಕ್ಸ್ ಅಲ್ಲಿ ಇರೋರೆ, ರಾಜಕೀಯದಲ್ಲಿ ಮಾಡೋದು. ಹಾಕೋದ್ರಿಂದ ಹೇಳಿ, ಮೀಡಿಯಾದಲ್ಲಿ ಹೇಳಿ. ಮೀಡಿಯಾದವ್ರು ಇದ್ದಾರೆ, ಅಧಿಕಾರಿಗಳಿದ್ದೀವಿ, ಹೇಳಿ. ಯಾರು ಮುಂಚೆ ಹಾಕ್ಸಿದ್ದಿಲ್ಲ ಇಲ್ಲಿ ಮುಂದೆ ಇದಕ್ಕೆ ನೀವೇನು ಲೆಟ್ರ್ ಕೊಡಬೇಡಿ, ನಮ್ಮ ಗಮನದಲ್ಲಿದೆ. ನಾವು ನೋಟಿಸ್ ಮಾಡ್ತಾರೆ. ಇವಾಗ ತೆಗೆದ್ಬಿಟ್ಟು ರೋಡೆಲ್ಲ ಹೋಗ್ಬಿಡುತ್ತೆ, ಗಲೀಜು ನೀರು ಎಲ್ಲರಿಗೂ ತೊಂದರೆ. ಅದು ನೋಡೋಣ ಅಂದರೆ ಹೋಗಿ ನೋಡೋಣ. ಎರಡು ಇವಾಗ ನೋಡಿ ಮೇಡಮ್ ಅವರೇ, ಎರಡು ಮೆನ್ಷನ್ ಮಾಡಿ ಕೊಡ್ತೀವಿ. ಎರಡು ಮೆನ್ಷನ್ ಮಾಡಿ ಕೊಡ್ತೀವಿ. ಎರಡು ಒಂದೇ ದಿನ ತೆಗೆದುಬಿಡಿ ಅಷ್ಟೇ. ಯಾರಣ್ಣ ಇಲ್ಲಿ ಹಾಕಿದ್ದು ಪೈಪು? ಅದು ಹೇಳ್ರಿ, ಯಾರು ಹೆಸರು ಗೊತ್ತಿದ್ರು ಹೇಳ್ರಿ. ಇಂಥವ್ರು ಅಂತ ಹೇಳಿದ್ರೆ ಅವ್ರು ಕ್ರಮ ತಗೊಂತಾರಪ್ಪ. ಯಾರು ಕೌನ್ಸಿಲರ್ ಹೆಂಗೆ ಹಾಕ್ಸ್ಬಿಡ್ತಾರೆ ಇಲ್ಲಿ? ಹೆಂಗೆ ಹಾಕ್ಸ್ಬಿಡ್ತಾರೆ ಇಲ್ಲಿ? ಚಂದಾಪುರ ಪುರಸಭೆ ತಗೊಂಬಂದು ನಗರಸಭೆಗೆ ಹೆಂಗೆ ಬಿಟ್ಬಿಡ್ತಾರೆ? ಇವಾಗ ಇಲ್ಲಿ ಕ್ಯಾಪ್ ಹಾಕ್ಬಿಟ್ಟು ಅಲ್ಲಿ ಜಾಮ್ ಆಗುತ್ತೆ, ಆ ಕಡೆ ಕುತ್ಕೊಳ್ಳುತ್ತೆ, ಜಿಲ್ಲೆಯಲ್ಲಿ ಕುತ್ಕೊಳ್ಳುತ್ತೆ. ಈಗ ಮೊದಲು ಇರಲಿಲ್ಲ ಸರ್, ಇಲ್ಲಿ ಆ ಕಡೆ ಪೈಪ್ ಲೈನೇ ಬಂದಿರಲಿಲ್ಲ. ಪೈಪ್ ಲೈನ್ ಇದೆ ಇವಾಗ. ಹೊರಡೆ ಬರೀ ನೋಟಿಸ್ ಮೇಡಮ್, ಅವರಲ್ಲಿ ಕಳಿಸ್ತೀವಿ, ನಿಮ್ಗೊಂದು ಕಾಪಿ ಹಾಕ್ತೀವಿ, ಅವರಲ್ಲಿ ಕೊಡ್ತೀವಿ. ರೆಡಿ ಕೊಡ್ತೀನಿ ಸರ್. ಅಲ್ಲೊಂದು ಇದು ಎರಡು ಕೊಡಿ. ಕೊಡಿ. ಎರಡೂ ಮಾಡಿಸಿದವರು ಇವರೇ ಕೌನ್ಸಿಲರೇ ಮಾಡಿಸಿದ್ದು. ಇದೂ ಕೌನ್ಸಿಲರೇ ಮುಗಾದಿ ಹಬ್ಬದ ಟೈಮ್ನಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು. ನಾರಾಯಣ ಸ್ವಾಮಿ ಎಲ್ಲ ಕೌನ್ಸಿಲರ್, ಅವ್ರ ಮಿಸ್ಸಸ್ ಲಕ್ಷ್ಮಮ್ಮ. ನಾರಾಯಣ ಸ್ವಾಮಿ ಯಾವ ಕೌನ್ಸಿಲರ್? ನಾರಾಯಣ ಸ್ವಾಮಿ ಎಲ್ಲ ಅವ್ರ ಮಿಸ್ಸಸ್, ಅವ್ರ ಮನೆಯವ್ರ ಕೌನ್ಸಿಲರ್ ಅವರೇ ಮಾಡಿಸಿದ್ದು. ನೈಟು 12 ಗಂಟೆ ರಾತ್ರಿ ನಾನು ಮಾಡಿಸಿರೋದು. ಇದು ಪ್ರಕಾಶ ಹೇಳ್ತಾ ಇದ್ನಲ್ಲ, ನಾನು ಕೊಡಿ ಸರ್, ಓಸಿ ಕಾಪಿ ಕೊಡಿ ಸರ್. ಕೊಡಿ ಸರ್ ಓಸಿ ಕಾಪಿನ. ಓಸಿ ಕಾಪಿ ಅಲ್ಲ ಸರ್, ಅವತ್ತು ಈ ಥರ ನಡೆದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ವಿ ನಗರಸಭೆಗೆ. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಸುಮಾರು 1 ವಾರಗಳಿಂದ ನಾವು ಒತ್ತುವರಿಗಳನ್ನು ಏನು ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಏನು ಚರಂಡಿ ಮೇಲೆ ಏನು ನಾವು ಅನಧಿಕೃತವಾಗಿ ಅಂಗಡಿಗಳನ್ನ ಇಟ್ಕೊಂಡವರೋ ಮತ್ತು ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ಇಂದು ಸಂಪಿಗೆ ವಾರ್ಡ್ ನಂಬರ್ 27 ಸಂಪಿಗೆ ನಗರದಲ್ಲಿ ನಾವು ಒಂದು ಒತ್ತುವರಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ. ಈ ಸಂಬಂಧವಾಗಿ
ನಾವು ಪ್ಲ್ಯಾನಿಂಗ್ ಅಥಾರಿಟಿ ಆನೇಕಲ್ ಯೋಜನಾ ಪ್ರಾಧಿಕಾರದ ವತಿಯಿಂದ ಕೆಲವೊಂದು ಪ್ಲ್ಯಾನ್ಗಳಿದೆ. ಅದು ಲೀಗಲಾಗಿ ಮಾಡಿರೋಂಥ ಪ್ಲ್ಯಾನ್ಗಳು. 60 ಅಡಿ ರಸ್ತೆ ಅಂತ ಇದೆ. 60 ಅಡಿ ರಸ್ತೆಯಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಸಮಸ್ಯೆ ಏನಂದರೆ ಕೆಲವೊಂದು ರೆವಿನ್ಯೂ ಜಾಗಗಳೈತೆ. ರೆವಿನ್ಯೂ ಜಾಗದಲ್ಲಿ ಇಷ್ಟಿಷ್ಟು ಕುಂಟೆಗಳನ್ನ ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಟ್ಟವ್ರೆ. ಅಲ್ಲಿ ಯಾವ ಸರ್ವೆ ನಂಬರಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಐತೆ. ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಆದ್ದರಿಂದ ಸರ್ವೆ ಸ್ಕೆಚ್ ನಮ್ಮ ಹತ್ರ ಇಲ್ಲ. ನಾವು ಮಾನ್ಯ ತಹಸೀಲ್ದಾರ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಇವತ್ತೇ ಪತ್ರ ಬರೀತೀನಿ. ತಹಸೀಲ್ದಾರ್ ಅವ್ರಿಗೆ ಪತ್ರ ಬರೆದು ರೆವಿನ್ಯೂ ಜಾಗದಲ್ಲಿ ಯಾವ್ಯಾವ ರೆವಿನ್ಯೂ ಜಾಗದಲ್ಲಿ ಎಷ್ಟೆಷ್ಟು ಕುಂಟೆಗಳನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋದು ಅನ್ನೋದು ಮಾಹಿತಿ ತೊಗೊತೀನಿ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ತೊಗೊಂಡು ತಾಲೂಕು ಸರ್ವೆ ಮತ್ತು ನಾವು ಮಾನ್ಯ ತಾಲೂಕು ಆಡಳಿತ ಹಾಗೂ ನಗರಸಭೆ ಬಂದು ನಮ್ಮ ಪೊಲೀಸ್ ಸಹಕಾರದೊಂದಿಗೆ ಏನು ಎಂಕ್ರೋಚ್ಮೆಂಟ್ ಆಗಿದೆಯೋ ಅದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ. ಇಲ್ಲ, ಇಲ್ಲಿ ನೋಡಿ ಸರ್, ಇಲ್ಲಿ ಮುಂದೆ ಹಿಂದೆ ಅಂತ ಏನಿಲ್ಲ. ನಾವು ಸರ್ಕಾರಿ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ. ಏನು ನಾವು ಪ್ರೊಸೀಜರ್ ಏನಿದೆಯೋ ಅಂದರೆ ಮುಂದೆ ಆ ಥರ ಹಿಂದೆ ಅಂತ ಏನಿಲ್ಲ. ಒಂದು ಕಡೆಯಿಂದ ಬರ್ತಾ ಇದ್ದೀವಿ. ಹಿಂದೆ ನಾವು ಅನಂತನಗರ ಕಡೆ ಬಂದಿದ್ದೀವಿ. ಅನಂತನಗರದ ಗುಪ್ತು ಕೊನೆವರೆಗೂ ಇಲ್ಲಿ ಬಂದಿದ್ವಿ ಆಲ್ರೆಡಿ. ಅವತ್ತು ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ಹತ್ರ, 1-2 ದಿವಸ ಟೈಮ್ ಕೊಡಿ ಸರ್, ನಾವು ಸರ್ವೆಗೆ ಹಾಕೊತೀವಿ ಅಂತ. ಇವತ್ತು ಸಹ ರೈಟಿಂಗಲ್ಲಿ ಬರ್ಕೊಟ್ಟವ್ರು ಅವರು. ನಾವು ಇವತ್ತು ಸಂಜೆ ಒಳಗಡೆ ನಾವು ನಮ್ಮ ಎಂಕ್ರೋಚ್ಮೆಂಟ್ ಏನಾಗಿದೆಯೋ ಅದು ನಿಯಮಾನುಸಾರ ತೊಗೊತೀವಿ. ಅದ್ರ ಜೊತೆಗೆ ಸರ್ವೆನೂ ಸಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಇವತ್ತು ಸಂಜೆ ಒಳಗಡೆ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಏನು ನಮ್ಮ ಲೀಗಲ್ ಅಡ್ವೈಸರ್ ಇದ್ದಾರೆ, ಲೀಗಲ್ ಅಡ್ವೈಸರ್ ಕಡೆಯಿಂದ ಒಪಿನಿಯನ್ ತೊಗೊಂಡು ಮುಂದಿನ ಕ್ರಮ ಏನು ತೊಗೊಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇಲ್ಲ ಸರ್, ನಮ್ಮ ಪ್ಲ್ಯಾನಿಂಗ್ ಅಥಾರಿಟಿಲಿ ಸ್ಪಷ್ಟವಾಗೈತೆ. ನಾನು ನಿಮಗೆ ತೋರಿಸ್ತೀನಿ. ಪ್ಲ್ಯಾನಿಂಗ್ ಅಥಾರಿಟಿಲಿ 60 ಅಡಿ ರಸ್ತೆನ ಇಲ್ಲಿ ಬಿಟ್ಟವ್ರೆ. ಈ ಲೇಔಟ್ಗೆ ನಾವು ಎಂಟ್ರೆನ್ಸ್ ಬರೋಂಥ ಈ ಟೈಮಲ್ಲಿ ಎಂಟ್ರೆನ್ಸಿಂದ ಅಲ್ಲಿನ ಅವಾಗ ಹಿಂದಿನ ಯಾರ್ಯಾರು ಖುಷ್ಕಿ ಜಮೀನು ಮಾಡ್ತಾಯಿದ್ರು ಅವ್ರ ಹತ್ರ ಇಷ್ಟು ಕುಂಟೆ ಅಂತ ಅಂದರೆ 6 ಕುಂಟೆ 7 ಕುಂಟೆ ಜಾಗ ತೊಗೊಂಡು 60 ಅಡಿ ಅಂತಲೇ ರಿಸರ್ವ್ ಮಾಡೋರು. ಇಲ್ಲಿ ಕಟ್ಕೊಂಡಿರೋರು ಕೆಲವೊಬ್ಬರು ಏನಿದ್ದಾರೆ, ಕೆಲವೊಬ್ಬರೆಲ್ಲ ಏನು 2 ಕುಂಟೆ 3 ಕುಂಟೆ ಅದನ್ನು ಸೇರಿಸು ಸಹ ಕಟ್ಕೊಂಡವ್ರೆ. ಅದ್ರ ಪೂರ್ಣ ಮಾಹಿತಿಯನ್ನು ಮಾನ್ಯ ತಹಸೀಲ್ದಾರ್ ಅವ್ರ ಕಡೆಯಿಂದ ಪಡೆದು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ವಾರದ ಒಳಗಡೆ ಬರ್ತೀವಿ. ಮತ್ತು ಏನು ಪ್ರೊಸೀಜರ್ ಪ್ರಕಾರ ಏನು ಬೇಕೋ ಅದನ್ನ ಖಂಡಿತ ಮಾಡ್ತೀವಿ. ಇವತ್ತು ತೆರವು ಕಾರ್ಯಾಚರಣೆಗೆ ನಗರಸಭೆಯವರು ಬಂದಿದ್ದಾರೆ. ಅದರಿಗೆ ಆದಂಥ ಒಂದು ಕಾನೂನು ಪ್ರಕಾರ ಮಾಡಬೇಕಾಯಿತು. ಆದರೆ ನಮ್ಮ ಕಮಿಷನರ್ ಯಾಕೆ ಬಂದರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೀಟಿಂಗಲ್ಲಿ ಮಾಡಬೇಕಾಯಿತು. ಮೀಟಿಂಗಲ್ಲಿ ಯಾವುದೇ ಒಂದು ಪಾಸು ಮಾಡಲಿಲ್ಲ. ಯಾವ ಪ್ರೆಸರ್ ಮೇಲೆ ಬಂದಿದ್ದಾರೆ ಅಂದ್ಬಿಟ್ಟು ಕೆಲವೊಂದು ವಿಚಾರ ಗೊತ್ತಾಯಿತು. ಸುಮ್ಮನೆ ಎಮ್ ಎಲ್ ಎ ಹೇಳಿದ್ದಾರೆ ಅನ್ನೋದು ಅದು ಅವ್ರ ಮೇಲೆ ಆಪಾದನೆ ಬರೋದು ಬೇಡ. ಎಮ್ ಎಲ್ ಎ ಅವರು ನನಗೆ ಗೊತ್ತಿದ್ದಂಗೆ ಹೇಳಿರೋದಿಲ್ಲ. ಕಾರ್ಯಾಚರಣೆ ಮಾಡಿರಿ, ಮನೆಗಳು ಹೊಡೀರಿ ಅಂತ ಹೇಳಿರೋದು ನಮಗೆ ಫುಟ್ಪಾತ್ ತೆರವು ಮಾಡೋಕ್ಕೆ ಮಾತ್ರ ಹೇಳಿರೋದು. ಮನೆಗಳು ಹೊಡೆಯೋದು, ರಸ್ತೆಗಳಿಲ್ದಿರಂಗೆ ಮನೆಗಳಿಗೆ ಮಾಡೋದು ಅದನ್ನೆಲ್ಲ ನಮಗೆ ಇನ್ನೂ ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ. ಹಾಗಾಗಿ ಏನೋ ಬಂದಿದ್ದಾರೆ. ಹಾಗಾಗಿ ನಾವು ಮೀಟಿಂಗಲ್ಲಿ ಮಾತಾಡ್ತೀವಿ. ಅದೇ ಥರ ತಹಸೀಲ್ದಾರ್ಗೇನೋ ಬರಿತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ರಸ್ತೆ ಎಲ್ಲಿದೆ ಅಂದ್ಬಿಟ್ಟು ಇನ್ನೂ ನಗರಸಭೆಗೆ ಗೊತ್ತಿಲ್ಲ. ರಸ್ತೆ ಗುರುತಿಸ್ಬೇಕು. ತಹಸೀಲ್ದಾರ್ ಬಂದು ರಸ್ತೆ ಇಲ್ಲೇ ಬರ್ತದೆ ಅಂತ ಹೇಳಿದಾಗ ಆವಾಗ ಬೇಕಂದರೆ ಕಾರ್ಯಾಚರಣೆ ಮಾಡ್ಬೋದು, ಇಲ್ಲ ನೋಟಿಸ್ ಕೊಡ್ಬೋದು. 7 ಡೇಸ್ ಬಿಫೋರ್ ನೋಟಿಸ್ ಕೊಟ್ಟು ಹೊಡಿಬೇಕಾಗ್ತದೆ. ಆದರೆ ಯಾವ ಒಂದು ಇದ್ರ ಮೇಲೆ ಬಂದಿದ್ದಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು, ಕಮಿಷನರ್ ಕೇಳ್ತಾಳೆ ಅಂದರೆ ಅವ್ರ ಪ್ರೆಸರ್ ಏನಿದೆಯೋ ಅದು ಅವರೇ ನೋಡಬೇಕು. ಅದರಲ್ಲಿ ಈಗ ಇವತ್ತೇನು ಹೆಬ್ಬಗೋಡಿಯಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಬಂದಿದ್ದರೆ, ಹೆಬ್ಬಗೋಡಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾನು ಪ್ರೈವೇಟ್ ಜಾಗಗಳಿರೋದು. ಪ್ರೈವೇಟ್ ಜಾಗ ಏನೋ ಪಬ್ಲಿಕ್ ಓಡಾಡಲಿ ಅಂದ್ಬಿಟ್ಟು ಚಿನ್ನಸ್ವಾಮಿನವರು ಬರ್ಕೊಟ್ಟಿದ್ದಾರೆ. ಇಲ್ಲಿ ದುರುದ್ದೇಶದಿಂದ ಇದನ್ನು ಹೊಡೆಯೋಕ್ಕೆ ಬಂದಿದ್ದಾರಾ, ಯಾರ್ದನ್ನ ಪ್ರೆಸರ್ ಇದೆಯಾ, ಇದನ್ನು ನಾನು ಸಭೆಯಲ್ಲಿ ಕೇಳಬೇಕಾಗ್ತದೆ. ಹಾಗಾಗಿ ಜಾಗ ಗುರುತಿಸೋ ತನಕ ನಾವು ಅವ್ರ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದೀವಿ. ಕಾಲಾವಕಾಶ ಕೊಟ್ಟಿದ್ದಾರೆ, ನೋಡೋಣ ಮುಂದಕ್ಕೆ. ನೀವೇ ನಿಮ್ಮದೇ ಅಧ್ಯಕ್ಷರು ಇರೋದಿಲ್ಲ, ನಿಮ್ಮದೇ ಬಾಡಿ ಇರೋದು, ನಿಮಗೆ ಬೆಲೆ ಕೊಡ್ತಾ ಇಲ್ವಾ? ಹಂಗಾದ್ರೆ ನಿಮ್ಮ ಕಂಟ್ರೋಲ್ ಇಲ್ವಾ? ಹಂಗಾದ್ರೆ ಪೌರಾಯುಕ್ತರು ಅಂತ ಅಲ್ಲ, ಈಗ ಹೇಳಿದೆ ಅಲ್ವಾ, ಏನೋ ಎಮ್ ಎಲ್ ಎ ಅವ್ರು ಹೇಳಿದ್ದಾರೆ, ಅದು ಹೇಳಿದ್ದಾರೆ, ಇದು ಹೇಳಿದ್ದಾರೆ ಅಂದ್ಕೊಂಡು ಅವ್ರ ಪ್ರೆಸರ್ ಏನಿದೆ ಅವ್ರದ್ದು ಗೊತ್ತಾಗಬೇಕಲ್ಲ ನಮಗೆ. ಒಂದು ಸಭೆನಾದರೂ ಮಾತಾಡಿದ್ರೆ, ಯಾವುದೇ ತುರ್ತು ಸಭೆನಾದರೂ ಕರೆದಿದ್ರೆ ಅದರಲ್ಲಿ ತೀರ್ಮಾನ ಮಾಡ್ಬೋದಾಗಿತ್ತು. ಯಾವ ಆಧಾರದ ಮೇಲೆ ಬಂದಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಯಾವ ಕಾನೂನಲ್ಲಿ ಇದೆ ಬಂದು ಏಕಾಏಕಿ ಹೊಡೆಯೋದು ಅಂತೂ ಗೊತ್ತಿಲ್ಲ. ಫುಟ್ಪಾತ್ ತೆರವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ಫುಟ್ಪಾತ್ ಏನೋ ತೆಳ್ಳ ಗಾಡಿಗಳಿಗೆ ಜನಗಳಿಗೆ ತೊಂದರೆ ಆಗದಿರಂಗೆ ಮಾಡಿ ಅಂತ ಇವರು ಏಕಾಏಕಿ ಬಿಲ್ಡಿಂಗ್ಲೇ ಹೊಡಿತೀನಿ ಅಂತ ಬಂದಿದ್ದಾರೆ. ಫ್ರಂಟಲ್ಲಿ ನೋಡಿದ್ರೆ ಒಂದು ಬಿಲ್ಡಿಂಗೇ ಹೋಗ್ತಾ ಇದೆ, ಆ ಬಿಲ್ಡಿಂಗ್ ಹೊಡಿತಾ ಇಲ್ಲ. ಇವ್ರು ಮನೆಗೆ ಓಡಾಡೋಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ, ಅದನ್ನು ಹೊಡಿತೀವಿ ಅಂತ ಬಂದಿದ್ದಾರೆ. ಯಾವ ಇದ್ರ ಮೇಲೆ ಮಾಡಿದರೆ ನಾವು ಸಭೆಯಲ್ಲಿ ತೀರ್ಮಾನ ಮಾಡಬೇಕು.